ಇದ್ರ ಬಗ್ಗೆ ನಾನು ಅವ್ರ ಹತ್ರ ಅನೇಕ ಪ್ರಶ್ನೆಗಳನ್ನ ಕೇಳೋದಿದೆ. ನಿಮ್ಮ ಮನಸ್ಸಿನಲ್ಲೂ ಅನೇಕ ಪ್ರಶ್ನೆಗಳಿರ್ಬೋದು. ಅದನ್ನೆಲ್ಲ ಒಟ್ಟಾಗಿಸಿ ಅವ್ರ ಮುಂದೆ ಇಡ್ತೀನಿ. ಜೊತೆಗೆ ಅವರ ಭಾಷಣಗಳನ್ನು ಕೇಳಿದ್ದೀರಿ, ಅದರ ವಿಚಾರಗಳನ್ನು ಕೂಡ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತೀನಿ. ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಇನ್ನು ಮುಂದಿನ ಕೆಲವು ಸಮಯ ಅವ್ರ ಮಾತುಗಳನ್ನ ನೀವು ಕೇಳ್ತಾ ಹೋಗ್ತೀರಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಈಗ ಸ್ವಾಮೀಜಿ ಅವ್ರನ್ನ ಸ್ವಾಗತ ಮಾಡೋಣ. ಸ್ವಾಮೀಜಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿ ಅವರ ಪರಿಚಯ ನಾನು ಹೇಳಿದೆ ನಿಮ್ಗಾಗಲೇ ಇದೆ ಅಂತ ಹೇಳಿ. ನಿಷ್ಕಲ್ಮಶ ಮಠದ ಬೈಲೂರಿನ ನಿಜಗುಣಾನಂದ ಶ್ರೀಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಶ್ರೀಗಳಿಗೆ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ನಮ್ಮ ರಾಜ್ ಟಿವಿಗೆ ಸ್ವಾಗತ. ಸ್ವಾಮೀಜಿ, ರಾಜ್ಯ ಜನತೆಗೆ ಚಿರಪರಿಚಿತತೆಯು ತಮ್ಮ ಮಾತುಗಳಿಂದ. ನಿಮ್ಮ ಭಾಷಣ ಮಾತುಗಳ ವಿಚಾರಕ್ಕೆ ಬರೋದಕ್ಕೆ ಮೊದಲು ರಾಜ್ಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ, ಬಹಳ ಇಂಪಾರ್ಟೆಂಟ್ ಚರ್ಚೆ. ಹೆಚ್ಚು ಇಂಪಾರ್ಟೆಂಟ್ ಯಾಕೆ ಅಂದ್ರೆ ಚುನಾವಣೆಯ ಹತ್ರ ಇದೀವಿ ನಾವು. ಅದಕ್ಕೆ ರಾಜಕೀಯ ಏನಾದರೂ ಮೆತ್ಕೊಂಡಿದೆಯಾ ಅನ್ನೋದೊಂದು ಬಹಳ ದೊಡ್ಡ ವಿಚಾರ. ಅದನ್ನ ಪಕ್ಕಕ್ಕಿಟ್ಟೆ ಮಾತಾಡೋಣ. ಸ್ವಾಮೀಜಿ, ತಮ್ಮಲ್ಲಿ ವೀರಶೈವ ಮತ್ತು ಲಿಂಗಾಯತ ಈ ವಿಚಾರವಾಗಿ ಸಂಘರ್ಷ ಯಾಕೆ ನಡೀತಾ ಇದೆ? ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದಿರಿ ತಾವು. ಇದು ಬಹಳ ದೊಡ್ಡ ಹೋರಾಟ ಏನಲ್ಲ. ಈ ಧರ್ಮ ಪ್ರಾರಂಭವಾಗಿ ಒಂದು ಸ್ವಲ್ಪ 900 ವರ್ಷ ಆಗಿದೆ. ಈ 900 ವರ್ಷದಲ್ಲಿಯೂ ಸಹ ಇದು ಬಹಳ ದಿವಸದ ಹೋರಾಟ ಏನಿರಲಿಲ್ಲ. ಕೇವಲ ಒಂದು 3-4 ಶತಮಾನದಿಂದ ಈಚೆಗೆ ಈ ವೀರಶೈವ ಅನ್ನತಕ್ಕಂಥ ಶಬ್ದ ಸೇರ್ಪಡೆಯಾಗಿ ಏನು ಮೂಲ ಧರ್ಮದ ಆಶಯಗಳಿದ್ವು ಅವೆಲ್ಲವೂ ಸಹ ಹಾಳಾಗಿ ಹೋದವು. ಇತ್ತೀಚೆಗೆ ಇದನ್ನು ಒಂದು ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳಬೇಕನ್ನತಕ್ಕಂಥ ಉದ್ದೇಶದಿಂದ ಈ ಲಿಂಗಾಯತ ಧರ್ಮ ಅನ್ನತಕ್ಕಂಥ ಹೋರಾಟ ಪ್ರಾರಂಭವಾಗಿದೆ. ತಮ್ಮ ಪ್ರಕಾರ ಮೂಲ ಲಿಂಗಾಯತ ಧರ್ಮ, ಮೂಲ ವೀರಶೈವ ಅಲ್ಲ. ವೀರಶೈವ ಅನ್ನತಕ್ಕಂಥದ್ದು ಈ ದೇಶದೊಳಗಡೆ ಇರ್ತಕ್ಕಂಥ ಒಂದು ಪಂಥ. ಅದು ಈ ದೇಶ ಸಂಪೂರ್ಣವಾದಂಥ ದ್ರಾವಿಡ ಸಂಸ್ಕೃತಿಯ ದೇಶ. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಲ್ಲಿ ಕಾಳಾಮುಖ ಶೈವ ಇದೆ, ಪಾಶುಪತ ಶೈವ ಇದೆ, ಲಕುಳೀಶ ಶೈವ ಇದೆ, ಅಘೋರಿಗಳಿದ್ದಾರೆ. ಅನೇಕ ಪಂಥಗಳ ಮಧ್ಯದಲ್ಲಿ ವೀರಶೈವವು ಒಂದು ಪಂಥ. ಆ ಪಂಥದಲ್ಲಿ ಇರ್ತಕ್ಕಂಥವರು 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂಥ ಧರ್ಮಕ್ಕೆ ಅವರು ಬಂದು ಸೇರ್ಪಡೆ ಆದ್ರು. ಸೇರ್ಪಡೆ ಆದ ನಂತರ ಈ ಲಿಂಗಾಯತ ಧರ್ಮದ ಆಶಯಗಳನ್ನು ಸಹ ಪೂರೈಸಲಿಲ್ಲ, ಹಳೆಯದನ್ನ ಬಿಡೋದಕ್ಕೂ ತಯಾರಾಗಿಲ್ಲ. ಈ ಎರಡೂ ನದಿ ದೋಣಿಗಳ ಮೇಲೆ ಕಾಲಿಟ್ಟುಕೊಂಡು ಬಂದು ಈ ಮೂಲ ಲಿಂಗಾಯತ ಧರ್ಮ ಸಂಪೂರ್ಣವಾದ ಆಚರಣೆಗಳಿಂದ ದೂರ ಸರಿದು. ಇದೊಂದು ಕ್ಲಿಯಾರಿಫೈ ಮಾಡ್ಬೇಕು, ಜನಕ್ಕೆ ಬಹಳ ಗೊಂದಲ ಇದೆ. ಬಹಳ ಸ್ವಾಮೀಜಿಗಳು ಬಹಳಷ್ಟು ವಿಚಾರಗಳು ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸಾರ್ವಜನಿಕರಿಗಂತೂ ಬಹಳ ಗೊಂದಲ ಇದೆ. ಇದು ಬಹುಶಃ ಈ ಧರ್ಮಗಳಲ್ಲಿ ಇರೋರಿಗೂ ಗೊಂದಲ ಇರ್ಬೋದು. ಈ ಧರ್ಮದ ಸ್ಥಾಪಕರು ಪಂಚಾಚಾರ್ಯರು ಅಥವಾ ಬಸವಣ್ಣ, ಯಾರು? ಕ್ಲಾರಿಟಿ ಕೊಡಿ ಮತ್ತು ಹೇಗೆ. ಇದು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥವ್ರು. ನಾವು ಪಂಚಾಚಾರ್ಯ ವಿಷಯದಕ್ಕೆ ಪೂರ್ವಭಾವಿಯಾಗಿ ಈ ವಿಚಾರವನ್ನು ತೆಗೆದುಕೊಳ್ತೇನೆ. ಮೊದಲು ಲಿಂಗಾಯತ ಬಸವಣ್ಣನವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡುವ ಅವಶ್ಯಕತೆ ಏನಿತ್ತು? ಕಮ್ಮೆಕೊಲ್ಲದ ಶೈವ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದವರು, ಭಾರತದಲ್ಲಿ ಇರತಕ್ಕಂಥ ಎಲ್ಲ ಧರ್ಮದ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದವರು, ಕುಲದಿಂದ ಉತ್ತಮರು, ಅಧಿಕಾರದಲ್ಲಿ ಇದ್ದವರು, ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥವರು, ಎಲ್ಲ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬಸವಣ್ಣನವರು ಈ ದೇಶದ ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ಪರಂಪರೆಯಲ್ಲೇ ಇರಬಹುದಿತ್ತಲ್ಲ, ಹೊಸ ಒಂದು ಧರ್ಮವನ್ನ ಸ್ಥಾಪನೆ ಮಾಡುವ ಅವಶ್ಯಕತೆ ಏನಿತ್ತು? ಹೋಗಲಿ, ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳು ಇರುವಂತ ವಿಷಯಗಳು ವೀರಶೈವ ಧರ್ಮದಲ್ಲಿ ಇದೆ ಅಂತ ತಿಳಿದ ಮೇಲೆ ಬಸವಣ್ಣನವರು ಹಿಂದೂ ಧರ್ಮದಲ್ಲಿ ಉಳಿಬೋದಿತ್ತಲ್ಲ, ವೀರಶೈವ ಧರ್ಮವನ್ನು ಸ್ವೀಕರಿಸುವ ಅವಶ್ಯಕತೆ ಏನಿತ್ತು ಅನ್ನತಕ್ಕಂಥದ್ದು ಪಂಚಾಚಾರ್ಯರು ಅರ್ಥ ಮಾಡ್ಕೊಳ್ಬೇಕಲ್ಲ. ಬಸವಣ್ಣನವರು ಯಾವುದೇ ರೀತಿಯಲ್ಲಿ ತೊಂದರೆ ಆಗಿತ್ತು ಅಂತ ಹೇಳಿ ಅವರು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ್ರು? ಯಾವ ಕಾರಣಕ್ಕಾಗಿ ಬಸವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು? ಈ ದೇಶದಲ್ಲಿರ್ತಕ್ಕಂಥ ಚಾತುರ್ವರ್ಣದ ವ್ಯವಸ್ಥೆ, ಈ ದೇಶದಲ್ಲಿರ್ತಕ್ಕಂಥ ಜಾತಿಯ ವ್ಯವಸ್ಥೆ. ತಾವು ಹೇಳ್ತಾ ಇರೋದು ವಚನವನ್ನ ಆಧಾರವಾಗಿಟ್ಕೊಂಡು ಈ ಧರ್ಮದ ಮೂಲ ಸಂಸ್ಥಾಪಕರು ಬಸವಣ್ಣ ಅಂತ ಹೇಳ್ತಾ ಇದ್ದೀವಿ. ಸತ್ಯವಾಗಿ ನಿಮ್ಗೆ ಅದಕ್ಕೆ ಮೂಲನೇ ವಚನಗಳೇ ಮೂಲ ಧರ್ಮ ಗ್ರಂಥ. ಬಸವಣ್ಣನವರೇ ಇದರ ಧರ್ಮ ಕರ್ತೃ. ಇದು ಜಾತ್ಯಾತೀತವಾದಂತ ಧರ್ಮ, ಪ್ರಜಾಪ್ರಭುತ್ವದ ಧರ್ಮ, ಅಸ್ಪೃಶ್ಯತೆಯ ನಿವಾರಣೆಯ ಧರ್ಮ, ದಲಿತರ ಧರ್ಮ, ಇದು ಕೆಳವರ್ಗದ ಧರ್ಮ. ಇದು ಹಾಗಾದ್ರೆ ವೀರಶೈವ ಸ್ವಾಮೀಜಿಗಳು ಅಥವಾ ವೀರಶೈವ ಅನ್ನೋ ಒಂದು ಸಮುದಾಯ, ಆ ಧರ್ಮ
ಹೇಳ್ತಾ ಇರೋದು ಹಾಗಾದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಅವರು ಈ ಧರ್ಮವನ್ನ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆಚರಣೆಗಳಿದೆ, ಪದ್ಧತಿಗಳಿದೆ, ಬಹಳಷ್ಟು ಸಮುದಾಯಗಳಲ್ಲಿ ಕೊಡುಕೊಳ್ಳುವ ಪದ್ಧತಿಗಳಿದೆ ಇದ್ರ ಮಧ್ಯದಲ್ಲಿ. ಇದೆಲ್ಲವನ್ನು ನೂರಾರು ವರ್ಷಗಳ ಕಾಲ ಆಚರಣೆ ಮಾಡ್ಕೊಂಡ್ಬಂದು ಈಗ ದಿಢೀರ್ ಅಂತ ಇಲ್ಲ ಅಂತ ಹೇಳಿದಾಗ ನಾವು ಅವರನ್ನು ಯಾರನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕು, ಶಂಕರಾಚಾರ್ಯರ ತತ್ವಗಳಿದೆ, ಮಧ್ವಾಚಾರ್ಯರ ತತ್ವಗಳಿದೆ, ರಾಮಾನುಜಾಚಾರ್ಯರ ತತ್ವಗಳಿದೆ. ಹಾಗೆ ಈ ದೇಶದಲ್ಲಿ ವೀರಶೈವ ಮತದ ತತ್ವಗಳು ಇದೆ. ಅದು ಯಾವುದು? ಸ್ಥಾವರ ಲಿಂಗ ಪೂಜೆಗಳು, ಗುಡಿಗುಂಡಾರದ ಪೂಜೆಗಳು, ಅಗೋರಿ ಶೈವ ಪರಂಪರೆಗಳು, ನಾಥಪಂಥದ ಶೈವಗಳು, ಅಖಾಡದ ಶೈವಗಳು. ಹಾಗೆ ಈ ವೀರಶೈವ ಅನ್ನತಕ್ಕಂತಹ ಒಂದು ಪಂಥ ಸ್ಥಾವರ ಲಿಂಗ ಎಂತಕ್ಕಂಥ ಗುಡಿಯಲ್ಲಿರ್ತಕ್ಕಂಥ ಲಿಂಗಗಳನ್ನ ಸಣ್ಣ ಸಣ್ಣದನ್ನಾಗಿ ಮಾಡಿಕೊಂಡು ಪರ್ಯಟನೆ ಮಾಡಿಕೊಳ್ತಾ ಈ ಪುರಾಣದ ಕಲ್ಪನೆಯ ಮೇಲೆ ಶೈವ ಪರಂಪರೆಯ ಆಚರಣೆಯಲ್ಲಿರ್ತಕ್ಕಂಥ ವೀರಶೈವ ಧರ್ಮ ಅಲ್ಲ, ವೀರಶೈವ ಮತ ಈ ದೇಶದಲ್ಲಿ ಇದೆ. ಆದರೆ ವೀರಶೈವ ಮತಕ್ಕೂ ಲಿಂಗಾಯತ ಧರ್ಮಕ್ಕೂ ಬಹಳ ಅಜಗಜಾಂತರವಿದೆ. ಅವ್ರೇನ್ ನಿಮ್ ಜೊತೆ ಇರಬಾರ್ದು ಅಂತೀರಾ ನೀವು? ಈಗ ಬಸವಣ್ಣನ ಹೇಳೋದ್ ಪ್ರಕಾರ ಈಗ ನಾವು ಬೇರೆ ಆಗಲ್ಲ, ನಾವು ಇಬ್ರು ಒಂದೇ ಅಂತ ಹೇಳ್ತಾರ ಅವರು. ಹೌದ್ ತಾನೆ? ಈಗ ಬಸವಣ್ಣವರೇ ಹೇಳದ ಪ್ರಕಾರ ಒಬ್ಬರ ಮನವನ್ನು ನೋಯಿಸಬೇಡ, ಒಬ್ಬರ ಮನೆಯ ಒಡೆಯಬೇಡ ಅಂತ. ನೀವು ಆಡ್ತಾ ಇರೋ ಮಾತುಗಳೆಲ್ಲ ಹಾಗಿದೆಯಲ್ಲ, ಬಸವಣ್ಣ ಹೇಳಿದ ತದ್ವಿರುದ್ಧವಾಗಿದೆ. ಸತ್ಯವಾಗಿ ತಿಳ್ಕೊಳ್ಬೇಕು. ಬಸವಣ್ಣನಿಗೆ ಒಬ್ರು ಮಾದಾರ ಚೆನ್ನಯ್ಯ ಬೇಕಾಗಿತ್ತು ಅಂತಂದ್ರೆ ವೀರಶೈವರು ಬೇಡ ಆಗ್ತಾರ? ಒಬ್ಬಳು ವೇಶ್ಯಾವಾಟಿಕೆಯನ್ನು ಮಾಡ್ಕೊಂಡು ಬದುಕ್ತಕ್ಕಂತಹ ಸೂಳೆ ಸಂಕವ ಶರಣೆಯಾಗಿ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ವೀರಶೈವರು ಬೇಡ ಆಗ್ತಾರ? ಮತ್ತೆ ಡಿಸ್ಪ್ಯೂಟ್ ಯಾಕೆ? ಡಿಸ್ಪ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದು ಆಚರಣೆಯಲ್ಲಿ ಭಿನ್ನತೆ ಮಾಡ್ಕೊಳ್ತಾ ಇದ್ದಾರೆ ಅವರು. ಲಿಂಗಾಯತ ಧರ್ಮದೊಳಗಡೆ ವೀರಶೈವರು ಒಳಗಡೆ ಬಂದು ಇದು ನಮ್ಮದು ಅಂತ ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ನಿಂತುಕೊಂಡಿದ್ದಾರೆ. ಇವತ್ತವರು ಬಸವಣ್ಣನನ್ನು ಧರ್ಮಗುರು ಅಂತ ಒಪ್ಪಿಕೊಳ್ಳಲಿ, ವಚನ ಸಾಹಿತ್ಯವನ್ನ ಧರ್ಮ ಗ್ರಂಥ ಅಂತ ಒಪ್ಪಿಕೊಳ್ಳಲಿ, ಈ ದೇಶದಲ್ಲಿ ಇರ್ತಕ್ಕಂತಹ ವೈದಿಕ ಹಿಂದೂ ಧರ್ಮದ ಪರಂಪರೆ ಒಳಗಡೆ ಇರ್ತಕ್ಕಂಥ ಆಚರಣೆಗಳನ್ನು ದೂರೀಕರಿಸಿ ಬಂದಿರತಕ್ಕಂಥ ಲಿಂಗಾಯತ ಧರ್ಮದ ಆಚರಣೆಗಳನ್ನ ಪುನಃ ವೈದಿಕ ಧರ್ಮದ ಆಚರಣೆಗಳನ್ನ ತಂದು ಇದಕ್ಕೆ ತೋರಿಸಿಕೊಂಡು ಲಿಂಗಾಯತ ಧರ್ಮ ಕಲುಷಿತಗೊಂಡಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಇದನ್ನು ಶುದ್ಧೀಕರಿಸಬೇಕಾಗಿದ್ರೆ ಇದನ್ನು ಸ್ವತಂತ್ರ ಧರ್ಮವಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ನಾವು ಉಳಿಯುತ್ತೇವೆ. ಆದರೆ ಇದರೊಳಗೆ ಬಂದಿರತಕ್ಕಂಥ ವೀರಶೈವ ವಾದಿಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಹೊರತು ನಾವು ಅವರನ್ನ ಬೇಡ ಅಂತ ಹೇಳ್ತಾ ಇದ್ದೀವಿ. ಸ್ವಾಮೀಜಿ, ನಿಮ್ಮ ಎಲ್ಲಾ ಮಾತುಗಳನ್ನು ನಾನು ಹೌದು ನೀವು ಹೇಳ್ತಾ ಇರೋದ್ರಲ್ಲಿ ಹೀಗೆಲ್ಲ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದ ಹಾಗೆ ಈಗ ಈ ಎತ್ತಿರುವ ಸಂದರ್ಭ ಇದೆಯಲ್ಲ, ನೀವು ಈ ರೀತಿಯ ಆಚರಣೆ ಸರಿಯಲ್ಲ, ವೀರಶೈವರ ಒಂದು ಮತ ಧರ್ಮ ಅಲ್ಲ, ಅದು ನಮ್ಮೊಟ್ಟಿಗೆ ಬಂದವರು, ಪಂಚಾಚಾರ್ಯರು ಇದನ್ನ ಈ ಧರ್ಮವನ್ನ ಹುಟ್ಟು ಹಾಕ್ತವ್ರಲ್ಲ, ಬಸವಣ್ಣ ಇದು ಹುಟ್ಟು ಹಾಕಿದವನು, ವಚನ ನಮ್ಮದು, ಇದೆಲ್ಲವನ್ನು ತಾವು ಹೇಳ್ತಾ ಬರ್ತಾ ಇದೀರಿ ಅಂತ. ಹಾಗಾದ್ರೆ ವೀರಶೈವರು ಆಚರಿಸಿಕೊಂಡು ಬಂದಿರುವ ಆ ಪದ್ಧತಿಯನ್ನ ಈ ಹಿಂದೆ ಯಾಕೆ ವಿರೋಧಿಸಲಿಲ್ಲ? ಒಂದು. ಎರಡನೇದು, ಈ ಕಾರ್ಯಕ್ರಮವನ್ನ ಮಠಾಧಿಪತಿಗಳು, ಧರ್ಮವನ್ನ ಅರಿತವರು, ವಚನವನ್ನ ಅರಿತವರು, ಬಸವಣ್ಣನವನ್ನ ಅರಿತವರು ಇದನ್ನ ಜನತೆಗೆ ಮನದಟ್ಟು ಮಾಡಬೇಕು ಮತ್ತು ಹೇಳ್ತಾ ಹೋಗ್ಬೇಕು. ಇದಕ್ಕೆ ರಾಜಕಾರಣಿಗಳ ಕೆಲಸ ಏನಿಲ್ಲ. ಇಲ್ಲಿ ಈಗ ಉದ್ಭವಿಸಿರುವ ನಾನು ಮೊದಲೇ ಆರಂಭದಲ್ಲೇ ಹೇಳಿದೆ, ಸ್ವಲ್ಪ ರಾಜಕೀಯ ಹೋದ್ರಿಂದ ಇದು ಸಮಸ್ಯೆ ಬೇರೆ ತರ ಕಾಣ್ತಾ ಇದೆ ಅಂತ ಹೇಳಿ. ಈ ಲಾಭಕ್ಕೋಸ್ಕರ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಸ್ಥಾನಮಾನ ಸಿಕ್ಕುತ್ತೆ ಅನ್ನುವ ರಾಜಕೀಯ ಲಾಭಕ್ಕೋಸ್ಕರನೋ ಅಥವಾ ಬೇರೆ ಏನೋ ಲಾಭಕ್ಕೋಸ್ಕರನೋ ಮಠಾಧೀಶರಿಗೆ ಏನಾದ್ರೂ ಅನುಕೂಲ ಆಗ್ಬಿಡುತ್ತೆ ಅನ್ನೋ ಉದ್ದೇಶದಿಂದಲೋ ಈ ಕಾರ್ಯಕ್ರಮ ಏನಾದ್ರು ನಡೀತಾ ಇದೆಯಾ? ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕು, ಇದಕ್ಕೆ ಯಾವುದೇ ರಾಜಕೀಯ ಲೇಪನವಿಲ್ಲ. ಈ ಹೋರಾಟ ಸುಮಾರು ದಿವಸಗಳಿಂದ ನಡೆದುಕೊಂಡು ಬಂದಿದೆ. ಸಣ್ಣ ನದಿಯಾಗಿ ಉಗಮಗೊಂಡಿರ್ತಕ್ಕಂಥ ನದಿ ಇವಾಗ ಬಹಳ ಪ್ರವಾಹದ ರೀತಿಯಲ್ಲಿ ಹೊರ ಹೊಮ್ಮಿದೆ. ಈಗ ಇದು ಇವತ್ತಿನ ವಿಚಾರಧಾರೆಗಳಲ್ಲ. ಬಸವಣ್ಣನವರು ಸ್ಥಾಪನೆ ಮಾಡಿದ್ದು ವೀರಶೈವದ ವಿರೋಧದ ಧರ್ಮ ಅಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಚಾತುರ್ವರ್ಣದ ವ್ಯವಸ್ಥೆ ವಿರೋಧದ ಧರ್ಮ, ಅದು ಲಿಂಗಾಯತ ಧರ್ಮ. ವಾದ ಚೆನ್ನಾಗಿ ಆಗಬೇಕಾಗಿದೆ. ಇದು ಎಲ್ಲೋ ಒಂದು ಕಡೆ ವೀರಶೈವ ವಾದಿಗಳನ್ನ ಹಿಂದೂ ವಾದಿಗಳು, ಸನಾತನವಾದಿಗಳು ತಮ್ಮ ಕೈಗೊಂಬೆಯಾಗಿ ಇಟ್ಟುಕೊಂಡು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಆಗಬಾರದು ಅನ್ನತಕ್ಕಂಥ ಹುನ್ನಾರದ ಕೆಲಸ ನಡೀತಾ ಇದೆ. ಇದನ್ನು ಬಹಳ ಚೆನ್ನಾಗಿ ಗಮನಿಸಬೇಕು ನಾವೆಲ್ಲರೂ ಸಹ. ಇವತ್ತು ವೀರಶೈವರ ಆಚರಣೆಗಳು ಬೇರೆ, ಲಿಂಗಾಯತರ ಆಚರಣೆಗಳು ಬೇರೆ ಅನ್ನತಕ್ಕಂಥದ್ದಿಲ್ಲ. ಅವರು ಇಷ್ಟಲಿಂಗ ಪೂಜೆ ಮಾಡ್ತಾರೆ, ನಾವು ಇಷ್ಟಲಿಂಗ ಪೂಜೆ. ಆದರೆ ಇಷ್ಟಲಿಂಗ ಪೂಜೆಯನ್ನ ಮಾಡಿ ಪುನಃ ಸ್ಥಾವರ ಲಿಂಗ ಪೂಜೆ ಮಾಡ್ತಕ್ಕಂಥ ವೀರಶೈವರ ತಾತ್ವಿಕ ಭಿನ್ನಾಭಿಪ್ರಾಯದಲ್ಲಿ ನೀವು ಅದನ್ನ ಹೇಳ್ಬೇಕಲ್ಲ ಸ್ವಾಮೀಜಿ. ಈಗ ನೋಡಿ, ನೀವು ವೈದಿಕ ಧರ್ಮವನ್ನ ಸರಿ ಇಲ್ಲ, ಅಲ್ಲಿ ಮೂರ್ತಿ ಪೂಜೆಗಳಿದೆ ಅನ್ನೋದು ಒಂದ್ ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ವೀರಶೈವರು ನೀವು ಮಾಡ್ತಾ ಇರೋದು ವೈದಿಕ ಧರ್ಮವನ್ನು ಅನುಸರಿಸ್ತಾ ಇದ್ರಿ, ಹಾಗಾದ್ರೆ ನಿಮ್ಮದು ಪೂರ್ಣ ಪ್ರಮಾಣದಲ್ಲ, ನಮ್ಮದು ಸರಿ ಅಂತೀರಿ. ನೀವೇನ್ ಮಾಡ್ಬೇಕು? ಈ ಕೇವಲ ಅದಷ್ಟೇ ಅಲ್ಲ, ಧರ್ಮಗಳು ಈ ದೇಶದಲ್ಲಿ ಬೇಕಾದಷ್ಟಿದೆ. ನೀವು ಎಲ್ಲಾ ಧರ್ಮೀಯವ್ರಿಗೆ ಏನ್ ಹೇಳ್ಬೇಕು? ನೀವು ಮಾಡ್ತಾ ಇರೋ ಆಚರಣೆಗಳು ಸರಿ ಇಲ್ಲ, ಲಿಂಗಾಯತ ಧರ್ಮದಲ್ಲಿ ಬಸವಣ್ಣ ಹೇಳಿದ ಈ ರೀತಿ ಈ ಆಚರಣೆಗಳು ಸರಿ, ನಿಮ್ಮ ಜೀವನ ಪದ್ಧತಿಯನ್ನು ಹೀಗೆ ರೂಪಿಸ್ಕೊಳ್ಳಿ, ನೀವು ತಪ್ಪಾಗಿ ನೋಡ್ಕೊಂಡ್ ಬಂದಿದ್ದೀರಿ ಅಂತ ಎಲ್ರಿಗೂ ಹೇಳೋದ್ ಬಿಟ್ಟು ನೀವು ಬರೀ ವೀರಶೈವರಿಗೆ ಅಷ್ಟೇ ಯಾಕೆ ಹೇಳ್ತಾ ಇದ್ರಿ? ವೀರಶೈವರಿಗೆ ನಾವು ಹೇಳ್ತಾ ಇಲ್ಲ, ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಪ್ರಚಾರ ಮಾಡಿಕೊಂಡು ಬಂದಿದ್ದೇವೆ. ವಿರಕ್ತ ಮಠಾಧೀಶರು ದೊಡ್ಡ ದೊಡ್ಡವರು ಮಾಡಿದ್ದಾರೆ,
ಇವತ್ತು ಇಲಕಲಿನ ಮಹಾಂತ ಶಿವಯೋಗಿಗಳು ಮಾಡಿಕೊಂಡು ಬಂದಿದ್ದಾರೆ. ಗದಗಿನ ತೋಂಟದ ಯಡಿಯೂರು ಸಿದ್ದಲಿಂಗೇಶ್ವರರ ಪರಂಪರೆಯವರು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರಿಗೂ ವಿಚಾರಧಾರೆಗಳನ್ನು ತಿಳಿಸಿಕೊಂಡು ಬಂದಿದ್ದೇವೆ. ಜನಗಳನ್ನ ಭಕ್ತರನ್ನ ನಾವು ಎಚ್ಚರಿಸಿಕೊಂಡೇ ಬಂದಿದ್ದೇವೆ. ಆದರೆ ಇವತ್ತು ಇದು ಇಷ್ಟರ ಮಟ್ಟಿಗೆ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಲಿಂಗಾಯತ ಸ್ವತಂತ್ರ ಧರ್ಮ ಬೇಕು ಅನ್ನತಕ್ಕಂತಹ ಅಪೀಲನ್ನ ರಾಜಕೀಯ ಇಚ್ಛಾಶಕ್ತಿಯಿಂದ ಬಳಸಿಕೊಂಡು ಹೋಗಬೇಕು ಅನ್ನತಕ್ಕಂಥದ್ದು ಬಂದಾಗ ಇವೆಲ್ಲವೂ ಇಷ್ಟೊಂದು ಎದ್ದುಕೊಂಡು ಈಗ ಧರ್ಮದೊಳಗೆ ರಾಜಕಾರಣ ಅಥವಾ ರಾಜಕಾರಣದಲ್ಲಿ ಧರ್ಮ ಏನಾಗಿದೆ ಇಲ್ಲಿ? ಯಾವುದು ಈಗ ನಡೀತಾ ಇರುವ ಈ ಸಂಘರ್ಷ? ಧರ್ಮದೊಳಗಡೆ ರಾಜಕಾರಣ ಇಲ್ಲ, ರಾಜಕಾರಣದೊಳಗೂ ಸಹ ಧರ್ಮ ಇಲ್ಲ. ಇವತ್ತು ಪ್ರಜೆ ಯಾರು? ಪ್ರಜೆಗಳಿಗೆ ರಾಜ ಯಾರು? ಸರ್ಕಾರ. ನಮ್ಮ ಸಮಸ್ಯೆಗಳನ್ನು ಯಾರಿಗೆ ಹೇಳಬೇಕು? ಬಹುಸಾಮಾನ್ಯ ಸಂಖ್ಯೆ ಜನರಿಗೆ ಏನ್ ಅನಿಸ್ತಾ ಇದೆ, ಧರ್ಮದೊಳಗೆ ರಾಜಕಾರಣ ಸೇರ್ಕೊಂಡಿದೆ, ಈ ರಾಜಕಾರಣದ ಒಳಗಡೆ ಈ ಧರ್ಮ ಸೇರ್ಕೊಂಡಿದೆ, ಹಾಗಾಗಿ ಈ ಸಂಘರ್ಷ ಹೀಗೆ ಬೀದಿಗೆ ಬಂದಿದೆ. ಇಲ್ಲ, ಧರ್ಮದೊಳಗಡೆ ರಾಜಕಾರಣವಾಗಲಿ ರಾಜಕಾರಣದೊಳಗಳಿಗೆ ಧರ್ಮವಾಗಲಿ ಇವೆರಡು ಸೇರ್ಪಡೆ ಆಗಬೇಕಾದ ಒಂದು ನಾಣ್ಯದ ಎರಡು ಮುಖಗಳೇ. ಅದು ಒಂದು ನಾಣ್ಯದ ಎರಡು ಮುಖಗಳೇ. ಸರ್ಕಾರ ಅಂದ ಮೇಲೆ ಧರ್ಮದ ಎಲ್ಲ ಕಾರ್ಯಗಳನ್ನು ನೋಡುವ ಜವಾಬ್ದಾರಿ ಅವರಿಗೂ ಇರ್ತದೆ. ರಾಜಕಾರಣದ ವ್ಯವಸ್ಥೆ ಒಳಗಡೆ ಧರ್ಮದ ಪಾತ್ರವೂ ಇರ್ತದೆ, ಇರೋದಿಲ್ಲ ಅಂತಲ್ಲ. ಆದರೆ ಅದನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಗೊಳ್ಳತಕ್ಕಂಥ ರಾಜಕೀಯ ವ್ಯವಸ್ಥೆಯಾಗಿ ಬಂದು ನಿಂತುಕೊಂಡಾಗ, ಪಕ್ಷಗಳ ತಿಕ್ಕಾಟಕ್ಕೆ ಬಂದು ನಿಂತುಕೊಂಡಾಗ ಈ ರೀತಿಯ ಮುಖವಾಡಗಳು ನಮಗೆ ಕಾಣ್ತಾ ಇದೆ. ಇದು ಹಾಗೆ ಕಾಣಿಸ್ತಾ ಇದೆಯಲ್ಲ. ಈಗ ಬಿಜೆಪಿ ಪಕ್ಷದವರು ಇಲ್ಲ ಇದು ಒಂದೇ ಅಂತಾರೆ, ಕಾಂಗ್ರೆಸ್ ಪಕ್ಷವರು ಇಲ್ಲ ನಾವು ಎಲ್ಲರೂ ಒಟ್ಟಿಗೆ ಬಂದ್ರೆ ಅದನ್ನ ಗಮನಿಸ್ತೀವಿ ಅಂತಾರೆ. ಅದು ಅವ್ರ ಕರ್ತವ್ಯ, ಅವ್ರದ್ದು ಕರ್ತವ್ಯ. ಆದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಲಿಂಗಾಯತ ಸಮುದಾಯದ ಎಲ್ಲ MLA-ಗಳಾಗಲಿ MP-ಗಳಾಗಲಿ ಆತ್ಮಸಂತೋಷದಿಂದ ಒಪ್ಪಿಕೊಂಡು ಅವ್ರು ಹೇಳಬೇಕಾದ ಅವರ ಧರ್ಮ ಕರ್ತವ್ಯ. ಮೌನವಾಗಿರ್ತಕ್ಕಂಥದ್ದು ಇದು ಅಪರಾಧ. ಇದು ಅಪರಾಧದ ಆಗ್ತದೆ. ಅವರು ಮೌನವಾಗಿರ್ತಕ್ಕಂಥದ್ದು ಆಕಸ್ಮಿಕ ಇವ್ರು ಹೇಳಿಬಿಟ್ರು ಅಂತ ಹೇಳಿದ್ರೆ ಇವ್ರಿಗೇನು ಓಟ್ ಸಿಗ್ತದೆ ಅನ್ನತಕ್ಕಂಥ ಭಾವನೆಯನ್ನು ನಾವು ಇಟ್ಟುಕೊಂಡಿಲ್ಲ. ಅಥವಾ ಇವರಿಗೆ ರಾಜಕೀಯವಾಗಿ ಅವರಿಗೇನು ಭವಿಷ್ಯ ಬರ್ತದೆ, ಲಿಂಗಾಯತ ಧರ್ಮದಿಂದ ಸ್ವತಂತ್ರತೆ ಬರ್ತಕ್ಕಂಥದ್ದನ್ನು ನಾವು ಅಭಿಪ್ರಾಯ ಇಟ್ಟುಕೊಂಡಿಲ್ಲ. ಈ ಸಮುದಾಯದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತದ ಧರ್ಮ, ಈ ದೇಶದೊಳಗಡೆ ಬೇಕಾಗಿರ್ತಕ್ಕಂಥ ಎಲ್ಲ 72 ಒಳ ಪಂಗಡಗಳನ್ನು ಒಳಗೊಂಡಿರ್ತಕ್ಕಂಥ ಲಿಂಗಾಯತ ಧರ್ಮ, ಎಲ್ಲರ ಒಳ ಕಸುಬುಗಳನ್ನು ಕೂಡಿಕೊಂಡಿರ್ತಕ್ಕಂತಹ ಎಲ್ಲರಿಗೂ ಸಿಗಬೇಕಾಗಿರ್ತಕ್ಕಂಥ ಈ ದೇಶದೊಳಗಡೆ ಹಿಂದೂ ಧರ್ಮ ಅನ್ನತಕ್ಕಂಥದ್ದಿಲ್ಲ. ವೈದಿಕ ಧರ್ಮವನ್ನೇ ಹಿಂದೂ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಜೈನ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಯಹೂದಿ ಧರ್ಮವಿದೆ, ಎಲ್ಲ ಧರ್ಮಗಳ ಮಧ್ಯದಲ್ಲಿ ಎಲ್ಲ ಧರ್ಮಕ್ಕೂ ಆಯಾ ಧರ್ಮದ ಸ್ಥಾನಮಾನಗಳಿದೆ, ಆಯಾ ಧರ್ಮದ ವಿಭಿನ್ನತೆಗಳನ್ನ ತಾವು ಗಮನಿಸಿದಿರಿ. ಆದ್ರೆ 9 ಶತಮಾನಗಳೇ ಕಳೆದೋಯ್ತು. ತಾವು ಹೇಳ್ತಾ ಇರೋ ಬಸವಣ್ಣನವರು ಈ ಲಿಂಗಾಯತ ಧರ್ಮವನ್ನು ಹುಟ್ಟಾಕಿದಿರಿ ಅಂತ ಹೇಳಿ. ಯಾಕೆ ಇಲ್ಲಿವರೆಗೂ ಈ ಸ್ಥಾನಮಾನ ಪಡ್ಕೊಳಕ್ ಆಗ್ಲಿಲ್ಲ? 900 ವರ್ಷಗಳ ನಂತರ ನಾವು ಈಗ ಹೋರಾಟ ಮಾಡಿದೀವಿ ಅಂತಂದ್ರೆ ಸುಮಾರು 2000 ವರ್ಷದ ಹಿಂದೆ ಹುಟ್ಟಿರ್ತಕ್ಕಂಥ ಜೈನ ಧರ್ಮಕ್ಕೆ ಮೊನ್ನೆ 2012 ಸಿಕ್ತು ಸ್ಥಾನಮಾನ ಸಿಕ್ತು. ಬಟ್ ಒಂದು ಧರ್ಮ ಅನ್ನೋದು ಇತ್ತೆ ತಾನೆ. ಅದು ಧರ್ಮ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಅದನ್ನ ಒಂದು ಅಲ್ಪಸಂಖ್ಯಾತ ಧರ್ಮ ಅಂತ ಒಪ್ಕೊಂಡಿದ್ದಾಗ ಆ ಸ್ಥಾನಮಾನ ಕೊಡಿ ಅಂತ. ಅದಕ್ಕೊಂದು ಪ್ರತ್ಯೇಕ ಧರ್ಮ ಸ್ಥಾನಮಾನ ಇತ್ತಲ್ಲ. ಇಲ್ಲಿ ಎಲ್ಲಿದೆ ಲಿಂಗಾಯತ ಧರ್ಮಕ್ಕೆ ಸ್ಥಾನಮಾನ? ಸ್ವಚ್ಛ ಇದೆ ಲಿಂಗಾಯತ ಧರ್ಮಕ್ಕೆ, ಸ್ವಚ್ಛ ಇದೆ. ಇದಕ್ಕೆ ವಾಸುದಾರರು, ವಿರಕ್ತ ಮಠಾಧೀಶರರು, ಇದಕ್ಕೆ 4 ಸಮಯಗಳಿದೆ. ಒಂದು ಮುರುಘಾ ಸಮಯ, ಚಿಲ್ಲಾಳ ಸಮಯ, ಕುಮಾರ ಸಮಯ, ಕೆಂಪು ಸಮಯ ಅನ್ನತಕ್ಕಂಥ 4 ಸಮಯಗಳಿದೆ. 4 ಜಗದ್ಗುರುಗಳಿದ್ದಾರೆ. ಇದಕ್ಕೆ 4 ಜಗದ್ಗುರುಗಳ ನೇತೃತ್ವದಲ್ಲಿ ಎಲ್ಲ ವಿರಕ್ತ ಮಠಗಳು ನಡೀತಾ ಇದೆ. ಮೊಟ್ಟ ಮೊದಲನೆಯವನು ಪ್ರವಾದಿ ಬಸವಣ್ಣನವರು ಪ್ರಭುದೇವರನ್ನು ಶೂನ್ಯಪೀಠಕ್ಕೆ ಏರಿಸಿದ್ರು. ನಂತರ ಬಂದಿರತಕ್ಕಂಥವ್ರು ಯಡಿಯೂರು ಸಿದ್ದಲಿಂಗೇಶ್ವರರು. ನಂತರ ಈ 4 ಸಮಯಗಳು ಇಡೀ ವಿರಕ್ತ ಮಠಾಧೀಶರಾಗಿ ಇದನ್ನು ಒಳ್ಳೆ ರೀತಿ ಚೌಕಟ್ಟಿನಲ್ಲಿ ನಡೀತಾ ಇದೆ. ಧಾರ್ಮಿಕ ಚೌಕಟ್ಟು ನಡೆದಿದೆ, ಶೈಕ್ಷಣಿಕ ಪ್ರಗತಿ ನಡೆದಿದೆ, ಸಾಹಿತ್ಯ ಚಟುವಟಿಕೆಗಳು ನಡೆದಿದೆ. ಹಾಗಾದ್ರೆ ಈ ಲಿಂಗಾಯತ ಧರ್ಮ ಅನ್ನೋದು ಪ್ರತ್ಯೇಕ ಧರ್ಮದ ಹೋರಾಟ ಮುಂದುವರಿಯುತ್ತೆ. ಹಾಗಾದ್ರೆ ತಾವು ಸರಿ, ನಾವು ಹೇಳ್ತಾ ಇರೋದು ಸರಿ ಇದೆ ಅಂತ ತಾವು ಹೇಳ್ತೀರಿ. ಅದಕ್ಕೆ ಬೇಕಾದ ದಾಖಲೆಗಳು, ಪುರಾವೆಗಳು, ಜನಜಾಗೃತಿ ಮೂಡಿಸುವ ಶಕ್ತಿ, ರಾಜಕೀಯ ಜಾಗೃತಿ ಮೂಡಿಸುವ ಎಲ್ಲಾ ಶಕ್ತಿಗಳು ಕೂಡ ಇದೆ. 2 ಪ್ರಶ್ನೆ ಎಲ್ಲವೂ ಇದೆ. ರೈಟ್ ಸ್ವಾಮೀಜಿ, ನಿಮ್ಮ ಹತ್ರ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೊಂದು ಚಿಕ್ಕ ಬ್ರೇಕ್. ಸಿಂಪಲ್ ಆಗಿ ಈಸಿಯಾಗಿ ಅಡಿಗೆ ಮಾಡಕ್ ಹೇಳ್ಕೊಟ್ರಲ್ಲ, ಅದು ಹೇಗೆ ಅಂತ ಇವಳು ತಿಳ್ಕೊಬೇಕಂತೆ. ಬರ್ಕೋ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ವಾಮೀಜಿ, ನಾವು ಮಾತಾಡ್ತಾ ಇದ್ವಿ ಈ ವೀರಶೈವ ಮತ್ತು ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಸವಣ್ಣನವರನ್ನ ತಾವು ಸಂಪೂರ್ಣವಾಗಿ ಒಪ್ಪುವವರು, ನಂಬುವವರು ಮತ್ತು ಅವರೇ ನಮ್ಮ ಧರ್ಮಗುರು ಅಂತ ಒಪ್ಪುತ್ತೀರಿ. ಬಸವಣ್ಣನವರ ಮಾತುಗಳನ್ನೇ ಮತ್ತೆ ಹೇಳಲಾಗಿದೆ, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎನ್ನಿರಯ್ಯ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ. ಇವ್ರು ನಮ್ಮವರಲ್ಲ ಅಂತ.
ಯಾಕೆ ಈ ಭೇದ ಭಾವವನ್ನು ತಾವ್ಯಾಕೆ ಮಾಡ್ತಾ ಇದೀರಿ? ನಾವು ಯಾರನ್ನೂ ನಮ್ಮವನಲ್ಲ ಅಂತ ಹೇಳಿಲ್ಲ. ನಾವು ದೇವ ಸಹಿತ ಮನೆಗೆ ಭಕ್ತ ಬಂದರೆ ಕಾಯಕ ಯಾವುದೆಂದು ಬೆಸಗೊಂಡೆನಾದಡೆ ಆಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ ಅಂತ ಹೇಳುತ್ತಾರೆ. ಆವನಾದಡೇನು ಮಹಾದೇವನೆಂಬುವನ ಬಾಯ ತೊಂಬಲ ಮೇಯುವೆ, ಬೀಳುಡಿಗೆ ಒದಿವೆ, ಅವನ ಮನೆಯ ಪಾದವ ಕಾದು ಬದುಕುವೆ ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಲಿಂಗಾಯತ ಧರ್ಮ. ಎಲ್ಲರನ್ನ ಪ್ರೀತಿಯಿಂದ ಕಂಡುಕೊಂಡಿರ್ತಕ್ಕಂಥದ್ದು ಬಸವಣ್ಣನ ಧರ್ಮ. ಬಸವಣ್ಣನ ಧರ್ಮ, ಬಸವಣ್ಣನ ವಿಚಾರಧಾರಿಗಳು ಕಳ್ಳ ಮನೆಗೆ ಬಂದರೆ ಕಳ್ಳ ಅಲ್ಲ ಅಂತ ಹೇಳಿ ಇರ್ತಕ್ಕಂಥ ಧರ್ಮ ಇದು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಇಲ್ಲವಯ್ಯ ಅಂತ ಹೇಳಿರ್ತಕ್ಕಂಥ ಧರ್ಮ ಇದು. ಒಬ್ಬ ಕಳ್ಳನನ್ನ ಪ್ರೀತಿ ಮಾಡಿರ್ತಕ್ಕಂಥ ಧರ್ಮ, ಒಬ್ಬ ವೇಶ್ಯೆಯನ್ನ ಪ್ರೀತಿ ಮಾಡಿರ್ತಕ್ಕಂತಹ ಧರ್ಮ, ಕೆಳವರ್ಗದವರನ್ನ ಪ್ರೀತಿ ಮಾಡಿರ್ತಕ್ಕಂಥ ಧರ್ಮವನ್ನ ನಾವು ವೀರಶೈವರನ್ನು ಎಂದೂ ಬೇಡ ಅಂದಿಲ್ಲ, ಅವರನ್ನು ಎಂದೆಂದೂ ಬೇಡ ಅಂದಿಲ್ಲ. ಆದರೆ ಲಿಂಗಾಯತ ಧರ್ಮದ ಆಚರಣೆಯ ಭಿನ್ನತೆಯಲ್ಲಿ ಅವರಲ್ಲಿ ಕಾಣ್ತಾ ಇರೋದರಿಂದ ಆ ಆಚರಣೆಯನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಬನ್ನಿ ಅನ್ನತಕ್ಕಂಥದ್ದು ಹೇಳ್ತಾರೆ. ಅವರು ವಚನ ಬಿಟ್ಟು ಬೇರೆ ವಿಚಾರ ಹೇಳಲ್ಲ, ಅವರು ವಚನಗಳನ್ನೇ ಹೇಳ್ತಾರೆ. ಹೇಳಿ ಕಾವಿ ತಮ್ಮ ರೀತಿಯಲ್ಲೇ ಮಠಗಳು ಇದೆ, ಎಲ್ಲ ಅನೇಕ ಆಚಾರ ವಿಚಾರಗಳು ನಿಮ್ ರೀತಿ ಇದೆ. ಏನ್ ನಿಮಗೆ ಡಿಫ್ರೆನ್ಸ್ ಏನು ಅವ್ರ ಜೊತೆ? ನಮ್ಮ ಜೊತೆಯಲ್ಲಿ ಅವರ ಡಿಫರೆನ್ಸ್ ಏನು ಅಂತಂದ್ರೆ, ನಮ್ಮ ಅಷ್ಟಾವರಣ ಇದೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅಲ್ವಾ? ಹೌದು ಹೌದು. ಲಿಂಗಾಯತ ಧರ್ಮದಲ್ಲಿ ಗುರು ವ್ಯಕ್ತಿನೂ ಆಗ್ತಾನೆ, ಅರಿವು ಗುರು ಆಗ್ತದೆ. ಇಲ್ಲಿ ಅರಿವು ಆಚಾರ ಅನುಭವ ಇದ್ದವನು ಗುರು ಆಗ್ತಾನೆ ಲಿಂಗಾಯತ ಧರ್ಮದಲ್ಲಿ. ಅಲ್ಲಿ ಜಾತಿ ಗುರು ಆಗ್ತಾ ಬಂತಾ ಇದೆ. ಅಲ್ಲಿ ಶಿಷ್ಯ ಗುರು ಆಗಿಲ್ಲ, ಅಲ್ಲಿ ಶಿಷ್ಯ ಗುರು ಆಗೋದಲ್ಲ, ಜಾತಿ ವ್ಯವಸ್ಥೆಯ ಗುರುತ್ವ ಅಲ್ಲಿ. ಇಲ್ಲಿ ಅರಿವು ಆಚಾರ ಅನುಭವ ವ್ಯವಸ್ಥೆಯ ಗುರು. ಯಾರು ಬೇಕಾದ್ರೂ ಗುರು. ಯಾರು ಯಾಕೆ ಮಾದಾರ ಚೆನ್ನಯ್ಯನ ಆಗ್ತಾರೆ, ಡೋಹಾರ್ ಆಗ್ತಾರೆ, ಅಕ್ಕ ಮಹಾದೇವಿ ಆಗ್ತಾಳೆ. ಮೊಲೆ ಬಿಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡೆವ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥನ್ ಅಂತಕ್ಕಂಥ ಯೂನಿವರ್ಸಲ್ ಟ್ರೂತ್ ಆಫ್ ಬೈವಸ್ ವಚನ ಇದು. ಭಿನ್ನತೆ ಬಾಳ ಮಾಡ್ಕೊತ ಹೋಗ್ತಾ ಇದೀವಿ. ಇಲ್ಲಿ ಲಿಂಗ ಚಲಿಸ್ತದೆ, ಮೂವಿಂಗ್ ಆಗ್ತದೆ. ಅಲ್ಲಿ ಜಂಗಮ ಜಾತಿ ಆಗ್ತದೆ, ಇಲ್ಲಿ ಜಂಗಮ ಅನುಭವವಾಗ್ತದೆ. ಈಗ 5 ಆಚಾರಗಳಿದೆ: ಸದಾಚಾರ, ಲಿಂಗಾಚಾರ, ಭೃತ್ಯಾಚಾರ, ಗಣಾಚಾರ, ಶಿವಾಚಾರ ಅಂತಿದೆ. ಈ 5 ಆಚಾರಗಳಲ್ಲಿ ಅವರ ಆಚಾರವೂ ಅದೇ ಇದೆ ಅಂತ ಹೇಳ್ತಾರೆ, ನಮ್ಮ ಆಚಾರವೂ ಅದೇ ಇದೆ ಅಂತ ಹೇಳ್ತೀವಿ. ನಾವು ಕೇಳ್ತೇವೆ ಲಿಂಗಾಚಾರ ಅಂದ್ರೆ ಏನು? ಲಿಂಗವನ್ನ ಪೂಜೆ ಮಾಡಿದ ಮೇಲೆ ಅನ್ಯವನ್ನ ಪೂಜೆ ಮಾಡದಿರ್ಪುದೇ ಲಿಂಗಾಚಾರ ಅಂತಿದೆ. ಈ ಆಚರಣೆ ಲಿಂಗಾಯತರು ಪರಿಪಾಲಿಸ್ತೇವೆ ನಾವು. ನೀವು ವೀರಶೈವರ ಆಚರಣೆಯನ್ನು ಪರಿಪಾಲಿಸ್ತಾ ಇದ್ದೀರೇನು? ಲಿಂಗವನ್ನು ಪೂಜೆ ಮಾಡ್ತೀರಿ, ಗುಡಿಗೋಗಿ ಸ್ಥಾವರವನ್ನು ಪೂಜೆ ಮಾಡ್ತೀರಿ, ಲಿಂಗವನ್ನು ಪೂಜೆ ಮಾಡ್ತೀರಿ, ಹೋಮನು ಮಾಡ್ತೀರಿ, ಲಿಂಗವನ್ನು ಪೂಜೆ ಮಾಡ್ತೀರಿ, ಹಾಲನ್ನು ಹೆರಿತೀರಿ. ಇಲ್ಲಿ ಹಾಲು ಎರಿಲಿಕ್ಕೆ ಹೋಗ್ತೀರಿ ನೀವು. ಕಲ್ಲಿಗೆ ಹಾಲೆರೆಯಕ್ಕೆ ಹೋದ್ರೆ ಲಿಂಗಾಯತ ಧರ್ಮ ಏನ್ ಹೇಳ್ತದೆ? ಕಲ್ಲನಾಗರ ಕಂಡರೆ ಹಾಲೆನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ, ಉಣ್ಣದ ಲಿಂಗಕ್ಕೆ ಬೋನವ ನಿಡಿ ಎಂಬರಯ್ಯ, ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಎಂದಪ್ಪರಯ್ಯ. ಇಲ್ಲಿ ಹಸಿದಂತಹ ಜಂಗಮ ಅಂತಂದ್ರೆ ದೀನರು, ದಲಿತರು, ದುಃಖಿತರು, ಶೋಷಿತರು, ಹಸಿದು ಬಂದವರಿಗೆ ಅನ್ನ ಕೊಡುವುದು ಲಿಂಗಾಯತ ಧರ್ಮ. ಉಣ್ಣದ ಲಿಂಗ ಅನ್ನತಕ್ಕಂತಹ ಸ್ಥಾವರವಾಗಿರ್ತಕ್ಕಂಥ ಲಿಂಗಕ್ಕೆ ಭೋಜನಗಳನ್ನ ಇಟ್ಟು ಪೂಜೆ ಮಾಡತಕ್ಕಂತಹ ವೀರಶೈವದ ಆಚರಣೆಗಳಿದೆಯಲ್ಲ, ಅದನ್ನ ಬಿಟ್ಟು ನೀವು ಈ ಕಡೆ ಬನ್ನಿ. ಆಚರಣೆಗಳಷ್ಟೇ ವ್ಯತ್ಯಾಸಗಳು ಸ್ವಾಮೀಜಿ. ಈಗ ವೀರಶೈವರು ಕೂಡ ಬಸವಣ್ಣ ದೇವರಲ್ಲ, ಶಿವ ದೇವರು ತಾನೆ. ವೀರಶೈವರು ಕೂಡ ಶಿವನ್ನೇ ಪೂಜೆ ಮಾಡೋರು ತಾನೆ. ಆಚರಣೆಗಳ ವ್ಯತ್ಯಾಸಗಳಂತ ತಾವು ಹೇಳ್ತಾ ಇದ್ದೀರಿ. ಇಲ್ಲಿ ಧರ್ಮ ಮತ್ತು ಆಚರಣೆಗಳ ನಡುವೆ ತಿಕ್ಕಾಟನೋ ಅಥವಾ ಧರ್ಮಗಳ ನಡುವೆ ತಿಕ್ಕಾಟನೋ? ಧರ್ಮ ಇರೋದು ಒಂದೇ ಧರ್ಮ ಇರೋದು. ತಿಕ್ಕಾಟಗಳು ಯಾವುದಕ್ಕೆ? ಆಚರಣೆಗಳಿಂದ ಭಿನ್ನತೆಯಿಂದ ಇವತ್ತು ನಮಗವ್ರಿಗೂ ತಿಕ್ಕಾಟ. ಧರ್ಮ ಇರೋದು ಒಂದೇ ಲಿಂಗಾಯತ ಧರ್ಮ. ಇಲ್ಲ, ನಮ್ಮ ಧರ್ಮ ಪ್ರತ್ಯೇಕ ಅನ್ನೋದು ಇದೆಯಲ್ಲ. ನಮ್ಮ ಧರ್ಮ ಪ್ರತ್ಯೇಕವಿತ್ತು ಅಂತ ಇಟ್ಕೊಳ್ರಿ. ವೀರಶೈವ ಧರ್ಮ ಅನ್ನತಕ್ಕಂಥದ್ರ ಮೇಲೆ ನೀವು ಹೋಗ್ರಿ, ಲಿಂಗಾಯತ ಅಂತಕ್ಕಂಥದನ್ನ ಯಾಕೆ ನೀವು ಪೋಣಿಸ್ಕೊಳ್ತೀರಿ? ಬಿಟ್ಟು ಬಿಡಿ, ಅದನ್ನ ಸ್ವಚ್ಛ ಬಿಡಿ. ನಿಮ್ಮ ಧರ್ಮ ಗ್ರಂಥ ಯಾವುದಿದೆ ಅದನ್ನೇ ಹೇಳಿ, ನಿಮ್ಮ ಧರ್ಮದ ಆಚರಣೆ ಏನಿದೆ ಅದನ್ನೇ ಹೇಳ್ರಿ. ನಾವು ಸರಿಯಾಗಿದ್ದೀವಿ, ನೀವು ನಮ್ಮ ಜೊತೆ ಕೂಡ್ಕೊಳ್ಳಿ, ಬನ್ನಿ, ಬೇರೆ ಬೇರೆ ಆಗೋದು ಬೇಡ, ಒಟ್ಟಿಗೆ ಹೋಗೋಣ, ನಮ್ಮನ್ನು ಫಾಲೋ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಯಾರು? ವೀರಶೈವರು. ಇಲ್ಲ, ನಮಗ ಅವ್ರ ಜೊತೆ ಫಾಲೋ ಮಾಡಕ್ ಆಗೋದಿಲ್ಲಲ್ಲ. ಲಿಂಗಾಯತ ಧರ್ಮದ ಆಚರಣೆಗೆ ತದ್ವಿರುದ್ಧವಾಗಿ ಲಿಂಗ ಪೂಜೆ ಲಿಂಗಾಯತರಲ್ಲೂ ಇದೆ ಅಲ್ವಾ, ವೀರಶೈವರಲ್ಲೂ ಇದೆ. ಈ ಪೂಜೆ ಪುನಸ್ಕಾರಗಳೇನು? ಒಂದು ಸಂಕೇತ, ಅದು ದೇವರನ್ನ ಒಂದು ಸಂಕೇತವಾಗಿ ಇಟ್ಕೊಂಡು ಪೂಜೆ ಮಾಡೋದು. ಹಿಂದೂ ಧರ್ಮದಲ್ಲಾಗ್ಲಿ ವೀರಶೈವ ಧರ್ಮದ ಎಲ್ಲದರಲ್ಲೂ ಕೂಡ ನಿಮ್ಮ ಇಷ್ಟಲಿಂಗ ಪೂಜೆನೂ ಕೂಡ ಅದೊಂದು ಸಂಕೇತ ತಾನೆ. ಶಿವನ್ನ ಸಂಕೇತವಾಗಿ ಇಟ್ಕೊಂಡು ಪೂಜೆ ಮಾಡೋದು. ವ್ಯತ್ಯಾಸ ಏನು ಅದನ್ನ ಹೇಳಿ ಜನಕ್ಕೆ ಕನ್ವಿನ್ಸ್ ಮಾಡಿ. ಲಿಂಗ ದೇವರಲ್ಲ, ಕಾಣುವ ವಸ್ತು ದೇವರಲ್ಲ. ಲಿಂಗಾಯತ ಧರ್ಮದಲ್ಲಿ ಲಿಂಗ ಅರಿವಿನ ಕುರುಹು. ಇದು ಯೋಗದ ಪ್ರತೀಕ. ಇದು ಯೋಗ ಧ್ಯಾನಗಳನ್ನು ಸೃಷ್ಟಿಸುವ ವೈಜ್ಞಾನಿಕತೆಯ ವ್ಯವಸ್ಥೆಯ ಲಿಂಗ. ಇದು ಕಣ್ಣಿಗೆ ಕಾಣುವ ವಸ್ತು ದೇವರಲ್ಲ.
ದೇವರು ಕಣ್ಣಿಗೆ ಕಾಣೋದಿಲ್ಲ ಅಂತಂದ್ರೆ ಲಿಂಗನ ದೇವರು ಅಂತ ಹೇಗೆ ಒಪ್ಪಕ್ ಬರ್ತದೆ? ಏನ್ ಮತ್ತೆ ಆಕೃತಿ ಏನದು? ಅದು ಯೋಗದ ಒಂದು ಪ್ರತೀಕ, ಅದು ವೈಜ್ಞಾನಿಕವಾದಂತ ಪ್ರಕೃತಿ. ಅದಕ್ಕೆ ಸುಮಾರು ಎಲ್ಲಾ ರೀತಿಯ ವೈಜ್ಞಾನಿಕ ವಸ್ತುಗಳನ್ನು ಹಾಕಿ ಮಾಡಿಕೊಂಡಿರ್ತಕ್ಕಂಥದ್ದು. ಅದು ಕರಿಯ ಸಂಕೇತವನ್ನು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವೈಜ್ಞಾನಿಕವಾಗಿ ಇರ್ತಕ್ಕಂತಹ ಎನರ್ಜಿಯನ್ನ ಕಪ್ಪು ಬಟ್ಟೆಗಳು ಎಳೆದುಕೊಳ್ಳುವಂತೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ ಅನ್ನತಕ್ಕಂಥ ಈ 8 ತತ್ವಗಳಿಂದ ಆಗಿರ್ತಕ್ಕಂಥ ಈ ದೇಹದ ಶಕ್ತಿಯನ್ನ, ಹೊರಗಡೆ ಇರುವಂತಹ ಎನರ್ಜಿಯನ್ನ ಇದು ತೆಗೆದುಕೊಂಡು ಯೋಗದ ವ್ಯವಸ್ಥೆಗೆ ತಂದಿರ್ತಕ್ಕಂಥದ್ದು ಶಿವಯೋಗ. ಇದಕ್ಕೆ ಹಾಲು ಹಾಕದೆ, ಇದಕ್ಕೆ ಪೂಜೆ ಮಾಡದೆ, ಇದಕ್ಕೆ ಅಭಿಷೇಕ ಮಾಡದೆ, ಇದೆಲ್ಲ ಲಿಂಗಾಯತ ಧರ್ಮದೊಳಗಡೆ. ಲಿಂಗಾಯತ ಧರ್ಮದ ಲಿಂಗ ಪೂಜೆಯೇ ಬೇರೆ, ವೀರಶೈವರ ಲಿಂಗ ಪೂಜೆಯೇ ಬೇರೆ. ವೀರಶೈವರು ಲಿಂಗವನ್ನ ಕಟ್ಟಿಕೊಂಡು ಈ ದೇಶದಲ್ಲಿರ್ತಕ್ಕಂಥ ವೈದಿಕ ಧರ್ಮದ ಆಚರಣೆಯನ್ನ ತಂದು ಲಿಂಗಾಯತ ಧರ್ಮ ಸಂಪೂರ್ಣವಾಗಿ ನಾಶ ಮಾಡುವಂತ ವ್ಯವಸ್ಥೆ ಒಳಗಡೆ ಇದ್ದಾಗ ಈ ಲಿಂಗಾಯತ ಧರ್ಮಕ್ಕೆ ನಾವು ಸ್ವತಂತ್ರತೆಯಾಗಿ ಹೋರಾಟ ಮಾಡ್ತೀವಿ. ತಾವು ಹಿಂದೂ ಧರ್ಮದ ಭಾಗನೂ ಅಲ್ಲ, ವೀರಶೈವರ ಭಾಗದೂ ಅಲ್ಲ, ತಾವು ಸಂಪೂರ್ಣ ಪ್ರತ್ಯೇಕ. ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಇಲ್ಲ ಈ ದೇಶದೊಳಗಡೆ. ವೈದಿಕ ಧರ್ಮವನ್ನೇ ಹಿಂದೂ ಧರ್ಮ ಅಂತ ಹೇಳ್ತೀರಿ ನೀವು. ಏನದು ಎಕ್ಸ್ಪ್ಲೈನ್ ಮಾಡಿ. ವೈದಿಕ ಧರ್ಮವನ್ನೇ ಹಿಂದೂ ಧರ್ಮ ಅಂತ ಹೇಳ್ತಾ ಇದ್ದೀರಿ ನೀವು. ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಎಲ್ಲಿದೆ? ಈಗ ಹಿಂದೂ ಧರ್ಮ ಅನ್ನತಕ್ಕಂಥದ್ದು ಒಂದೇ ಇದ್ರೆ, ಶಂಕರಾಚಾರ್ಯರು ಸ್ಥಾಪಿಸಿರ್ತಕ್ಕಂಥ ಹಿಂದೂ ಧರ್ಮ ಈ ದೇಶದಲ್ಲಿ ಇರುವಾಗ ಮಧ್ವಾಚಾರ್ಯರು ಯಾಕೆ ಬರಬೇಕಾಗಿತ್ತು? ರಾಮಾನುಜಾಚಾರ್ಯರು ಯಾಕೆ ಬರಬೇಕಾಗಿತ್ತು? ಆಯ್ತು, ನಾವು ನೀವೆಲ್ಲರೂ ಸೇರಿ ಈ ದೇಶದೊಳಗಡೆ ಈ ಭಾರತವನ್ನ ಹಾಳು ಮಾಡ್ತಾ ಇದ್ದೀವಿ, ಹೊಡಿತಿದ್ದೀವಿ ಲಿಂಗಾಯತರು ಅಂತ ನೀವು ಅನ್ನೋದಾದ್ರೆ, ಎಲ್ಲರೂ ಸೇರಿ ಶಂಕರಾಚಾರ್ಯರನ್ನೇ ಜಗದ್ಗುರು ಅಂತ ಒಪ್ಪಿಕೊಂಡು ಬಿಡೋಣ. ಶಂಕರಾಚಾರ್ಯರು ಹೇಳಿರ್ತಕ್ಕಂಥ ತತ್ವನೇ ಹಿಂದೂ ದೇಶದಲ್ಲಿ ಪರಿಪಾಲನೆ ಮಾಡೋಣ, ಒಪ್ಪಿಕೊಳ್ಳೋಣ. ಯಾಕೆ ಶಂಕರಾಚಾರ್ಯ ಹೇಳಿದ ಮಾತು ಮಧ್ವಾಚಾರ್ಯರಿಗೆ ಯಾಕೆ ಒಪ್ಪಿಗೆ ಆಗ್ಲಿಲ್ಲ? ಮಧ್ವಾಚಾರ್ಯರ ಮಾತು ಯಾಕೆ ರಾಮಾನುಜಾಚಾರ್ಯರಿಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಬಂತು? ಅಲ್ಲ, ಅವರು ದೇವರನ್ನು ಹುಡುಕೋದ್ರಲ್ಲಿ ಬೇರೆ ಬೇರೆ ತತ್ವಗಳನ್ನು ಹೇಳಿದ್ದಾರೆ. ದ್ವೈತ, ಅದ್ವೈತ, ಹೇಳಿದ್ದಾರೆ. ವ್ಯತ್ಯಾಸಗಳನ್ನು ಹೇಳಿದರೆ ಹೊರತು ದೇವರೇ ಇಲ್ಲ ಅಂತ ಹೇಳಿಲ್ಲ ತಾನೆ. ನಾವ್ ಯಾರು ದೇವರಿಲ್ಲ ಅಂತ ಹೇಳ್ತಿಲ್ಲ. ನಾವು ಶೇಶ್ವರವಾದಿ ಧರ್ಮದವರೇ. ನಾವು ಶೇಶ್ವರವಾದಿ ಧರ್ಮದವರೇ. ದ ಮ್ಯಾನ್ ಮೇಡ್ ಗಾಡ್ಸ್ ವರ್ಶಿಪ್ ನವರಲ್ಲ ನಾವು. ಮನುಷ್ಯ ನಿರ್ಮಿತ ಮಾಡಿರ್ತಕ್ಕಂಥ ದೇವರುಗಳ ಆಚರಣೆಗಳಲ್ಲ ಲಿಂಗಾಯತರು. ಮನುಷ್ಯರು ನಿರ್ಮಾಣ ಮಾಡಿರ್ತಕ್ಕಂಥ ಗುಡಿಗುಂಡಾರದ ದೇವರದ ಆಚರಣೆಗಳಲ್ಲ ನಾವು ಲಿಂಗಾಯತರು. ಲಿಂಗಾಯತ ಧರ್ಮ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ದೇವರು, ಮರ, ಗಿಡ, ಮೂರ್ತಿ, ಬಳ್ಳಿ, ದ ಮ್ಯಾನ್ ಮೇಡ್ ಗಾಡ್ ವರ್ಷಿಪ್ ನವರಲ್ಲ ನಾವು ಸಂಪೂರ್ಣವಾಗಿ ಈ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಅಗೋಚರವಾಗಿರ್ತಕ್ಕಂತಹ ಎಲ್ಲಾ ಕಡೆಯಲ್ಲಿ ಓತಪ್ರೋತವಾಗಿ ತುಂಬಿರ್ತಕ್ಕಂತಹ ಅವನಿಗೆ ಯಾವುದೇ ರೀತಿಯ ಆಕಾರವಿಲ್ಲದ, ಅಕ್ಕ ಮಹಾದೇವಿ ಹೇಳುವಂತೆ ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಚೆಲುವಂಗಾನೊಲಿದೆ ನವ್ವ, ಎಡೆ ಇಲ್ಲದ, ಕಡೆ ಇಲ್ಲದ, ತೆರೆ ಇಲ್ಲದ, ಚೆಲುವಂಗೆ ನಾನೊಲಿದೆ ನವ್ವ, ಕುಲ ಸೀಮೆ ಇಲ್ಲದ, ಚೆಲುವಂಗಾನೊಲಿದೆ ನವ್ವ, ನೀನು ಕೇಳ ತಾಯೇ ಈ ಸಾವ ಕೆಡುವ ಗಂಡರನ್ನು ಒಯ್ದು ಒಲೆ ಒಳಗೆ ಇಕ್ಕು, ಅಯೋನಿ ಸಂಭವನಯ್ಯ ನಮ್ಮ ಕೂಡ ಸಂಗಮ ದೇವ. ತಂದೆ ತಾಯಿಯಿಂದ ಹುಟ್ಟಿರ್ತಕ್ಕಂತಹ ಮನುಷ್ಯ ನಿರ್ಮಿತ ಮಾಡಿರ್ತಕ್ಕಂಥ ದೇವತೆಗಳ ಪೂಜನೆ ಆರಾಧನೆಯ ಲಿಂಗಾಯತರದಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನ ಮಾತ್ರನ ಪೂಜೆ ಮಾಡ್ತಕ್ಕಂಥವ್ರು ಯಾರು? ಅವರು ಲಿಂಗಾಯತರು. ಅದ್ಯಾರು? ಯಾರು ಸೃಷ್ಟಿ ಮಾಡಿದವರು? ಇಟ್ ಇಸ್ ಇನ್ಫಿನಿಟಿ. ಇಟ್ ಇಸ್ ನಾಟ್ ನೆಗೆಟಿವ್, ನಾಟ್ ಪಾಸಿಟಿವ್. ಅದು ಇನ್ಫಿನಿಟಿ. ಅದು ಶಿವನ ಪೂಜೆ ಏನದು ಹಾಗಾದ್ರೆ? ಶಿವ ಅನ್ನತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಬೇಕು. ಇಲ್ಲಿ 3 ಪ್ರಕಾರದ ಶಿವ ಇದೆ. ಒಂದು ಪೌರಾಣಿಕ ಕಲ್ಪನೆಯ ಶಿವ, ಒಂದು ಈ ದೇಶದ ಯೋಗಿ ಶಿವ, ಎರಡನೆಯದು ಪರಾತ್ಪರ ಪರವಸ್ತು ಶಿವ. ಈ ಪೌರಾಣಿಕ ಕಲ್ಪನೆಯ ಶಿವವನ್ನು ಇಟ್ಟುಕೊಂಡು ಪೂಜೆ ಮಾಡತಕ್ಕಂಥವರೆಲ್ಲರೂ ಸಹ ವೈದಿಕ ಧರ್ಮದ ಪರಂಪರೆಯವರು. ಯೋಗಿ ಶಿವನ ಪರಂಪರೆಯನ್ನು ಇಟ್ಟುಕೊಂಡು ಬರ್ತಕ್ಕಂಥವರೆಲ್ಲರೂ ಸಹ ಅದು ಯೋಗ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು. ಇವೆರಡನ್ನ ಮೀರಿ ಬಸವಣ್ಣ ಬಂದು ಬಹಳ ಅತಿ ಅದ್ಭುತವಾದಂತ ಪರಾತ್ಪರ ಪರವಸ್ತುವಿನ ವಿಚಾರಧಾರೆಯ ಧರ್ಮವನ್ನ ತಂದ. ಅದಕ್ಕಾಗಿ ಬಸವಣ್ಣವರು ವಚನ ಬರೆದ್ರು. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನಿಗೆ ಅರೆಯಾಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಗಾಡ್ ಇನ್ ಬಸವೇಶ್ವರ. ಬಸವಣ್ಣನವರ ಧರ್ಮ ಇದೆಯಲ್ಲ, ಬಸವಣ್ಣನವರ ದೇವರ ಕಲ್ಪನೆ ಇದೆಯಲ್ಲ, ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಕಾಳಿ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರಗಳಿಂದ ಮುನ್ನ, ಹರಿವಿರಂಚಿಗಳಿಂದ ಮುನ್ನ, ಅಂದಂದಿಗೆ ಎಳೆಯ ನೀನು, ಗೆಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣನ ದೇವರ ಕಲ್ಪನೆ ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಗೌರವ ಕೊಡ್ತಕ್ಕಂಥದ್ದು. ವೈದಿಕ ಪರಂಪರೆಯಲ್ಲಿ ಬಂದಿರತಕ್ಕಂಥ ಕಲ್ಪನೆಗಳೆಲ್ಲವೂ ಅವರು ಮನುಷ್ಯ ನಿರ್ಮಿತ ಮಾಡಿರ್ತಕ್ಕಂಥ ಕಲ್ಪನಾ ಲೋಕದ ದೇವತೆಗಳು. ಹೇಗೆ ದೇವರನ್ನು ತೋರಿಸಬೇಕಾಗಿತ್ತು ಅವರಿಗೆ. ಈ ಪಂಚಭೂತಾತ್ಮಗಳನ್ನ ದೇವರು ಮಾಡಿದ್ರು.
ನಾಗರಿಕತೆ ಬೆಳೆಯೋ ಪೂರ್ವದಲ್ಲಿ ಮಾಡ್ಕೋತಾ ಬಂದ್ರು. ಈಗ ಒಬ್ಬ ಶಿವಪ್ಪ ಅಂತ ತೋರಿಸ್ಬೇಕಾಗಿತ್ತು. ಆ ಶಿವಪ್ಪನನ್ನ ತೋರಿಸ್ಬೇಕಾದ್ರೆ ಹೇಗೆ ವಿಚಾರ ಮಾಡಿದ್ರು? ಪೃಥ್ವಿ ತತ್ವವನ್ನೇ ತೊಡೆಯ ಮೇಲೆ ಪಾರ್ವತಿಯನ್ನಾಗಿ ಮಾಡಿದ್ರು. ಗಂಗೆ ತತ್ವವನ್ನು ತೆಗೆದು ತಲೆ ಮೇಲಿಟ್ರು. ಸೂರ್ಯನ ಶಾಖಕ್ಕಾಗಿ ಉರಿಗಣ್ಣಿನ ನೇತ್ರವನ್ನ ಮಾಡಿದ್ರು. ವಾಯುವ ಸಂಕೇತವಾಗಿ ಶಪಭೂಷಣನಾಗಿರ್ತಕ್ಕಂಥ ಹಾವನ್ನ ಹಾಕಿದ್ರು. ಆಕಾಶದಲ್ಲಿ ಕಾಣತಕ್ಕಂಥ ನೀರ್ ಬಣ್ಣವನ್ನ ಮೈ ಮೇಲೆ ಹಚ್ಚಿ ಇವನ ಶಿವಪ್ಪ ಅಂತ ತೋರಿಸಿದ್ರು. ಇಟ್ ಇಸ್ ಡಿಫೈಡ್, ಇದು ಫಿಲಾಸಫಿಕಲ್ ಡಿಫೈಡ್. ಇದು ನಾವ್ ಎಲ್ಲಿ ನಿಂತಿದ್ದೇವೆ ಅಂತಂದ್ರೆ LKG ಪಾಠದಲ್ಲಿ ನಿಂತ್ಕೊಂಡಿದ್ದೇವೆ ನಾವು. ಅದನ್ನ ಮುಂದುವರೆದು ಹೋಗ್ಬೇಕಿತ್ತಲ್ಲ. ಆ ಮುಂದುವರೆದು ಹೋಗಿರ್ತಕ್ಕಂಥ ಪಾಠವೇ ಬಸವಾದಿ ಪ್ರಮತ್ತರ ಲಿಂಗ ಆಯ್ತದ. ಇಲ್ಲಿ ಕಾಯಕ, ದಾಸೋಹ, ಶಿವಯೋಗ ಮತ್ತು ಅನುಭವ. ರೈಟ್. ಇದನ್ನ ನೀವೆಲ್ಲರೂ ಮಾತಾಡಿ ಬಹುತೇಕರು ಸ್ವಾಮೀಜಿಗಳು ಅಥವಾ ಜನಸಾಮಾನ್ಯರ ಈ ಚರ್ಚೆಗಳಲ್ಲಿ ಬಸವಣ್ಣನ ಒಂದು ಪಂಜರದೊಳಗೆ ಬಂಧಿಸ್ತಾ ಇದೀರಿ ಮತ್ತೆ ಮತ್ತೆ ಅಂತ ಅನ್ನಿಸ್ತಾ ಇದೆ. ತಾವು ಹೇಳಿದ ವಿಚಾರಧಾರೆಗಳನ್ನು ಯಾಕೆ ಪಸರಿಸಲಿಲ್ಲ? ತಾವು ಹೇಳಿದ ಮುಂದುವರೆದ ಭಾಗಕ್ಕೆ ಇನ್ನೂ ಹೋಗೋದಾದ್ರೆ ಮಠ ಪರಂಪರೆ ಇದೆಯಾ ಬಸವಣ್ಣನಲ್ಲಿ? ಈ ರೀತಿ ಕಾವ್ಯ ಪರಂಪರೆ ಇದೆಯಾ? ಎಕ್ಸ್ಪ್ಲೇನ್ ಮಾಡಿ ಜನಕ್ಕೆ. ಇದೆಯಾ? ಒಂದು ತಿಳಿದುಕೊಳ್ಳಿ, ಬಸವಾದಿ ಪ್ರಮುಖರು ಬಗ್ಗೆ ಮಾತಾಡೋರು ಮಠದ ಬಗ್ಗೆನೂ ಮಾತಾಡಿ. ಒಂದು ತಿಳಿದುಕೊಳ್ಳಿ, ಮಠ ಅನ್ನತಕ್ಕಂಥದ್ದು ಚಲನಶೀಲನವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ತಂದಿರ್ತಕ್ಕಂಥದ್ದು. ಮಠದೊಳಗಡೆ ದೇವರಿಲ್ಲ, ಮಠದೊಳಗಡೆ ಗುಡಿ ಇಲ್ಲ, ಮಠದೊಳಗಡೆ ಪೂಜೆ ಇಲ್ಲ. ಮಠದಲ್ಲಿ ಇರ್ತಕ್ಕಂಥ ಚೈತನ್ಯವಾದಂತ ಸ್ವಾಮೀಜಿ ಜಂಗಮನಾತ್ಮಕವಾಗಿ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಾಗಿ ಮಠದ ವ್ಯವಸ್ಥೆ ಬಂದಿದೆ ಇವತ್ತು. ಅನುಭವ ಮಂಟಪದ ಪರಂಪರೆ ವ್ಯವಸ್ಥೆ ಬಂದಿದೆ ಇವತ್ತು. ನಮ್ಮ ಸಮಸ್ಯೆಗಳನ್ನ ಅಲ್ಲಿ ಹೋಗಿ ಹೇಳಿಕೊಳ್ಳೋದಕ್ಕಾಗಿ ಮಠಗಳು ಹುಟ್ಟಿಕೊಂಡಿದೆ. ಮಠಗಳು ಸ್ಥಾವರಾತ್ಮಕವಾಗಿರ್ತಕ್ಕಂಥದ್ದಲ್ಲ, ಜಂಗಮಾತ್ಮಕವಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಠಗಳು ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಬಹಳ ಮಠಗಳಿದೆ. ಆದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಠಗಳು ಗುಡಿಗುಂಡಾರಗಳನ್ನ ಕಟ್ಟಿಕೊಂಡಿದೆ. ಕರ್ನಾಟಕದಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗ್ತಿರ್ಲಿಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಠಗಳೆಲ್ಲವೂ ಸಹ ಇವತ್ತು ಸಮಾಜವೇ ಜಂಗಮ, ಸಮಾಜವೇ ಒಂದು ವಸ್ತು ಅನ್ನತಕ್ಕಂಥ. ಈಗ ಹೇಳ್ತಾರೆ ಬಸವಣ್ಣನವರು, ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕು, ಲಿಂಗವ ಪೂಜೆ ಮಾಡುವ ಅಣ್ಣಗಳಿರ ಜಂಗಮವ ನೋಡಿರೆ. ಸಮಾಜ ಅನ್ನತಕ್ಕಂಥದನ್ನು ನೋಡಿ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕಾಗಿ ಮಠಗಳು ಬಂದೇ ಹೊರತು ಅಲ್ಲಿ ಅವರ ಪೂಜೆ ಪುನಸ್ಕಾರ, ಅವರ ಪಲ್ಲಕ್ಕಿ, ಅವರ ಉತ್ಸವ, ಅವರ ಪಾದ ಪೂಜೆ, ಅವರ ವೈಯಕ್ತಿಕವಾದಂತ ಹಿತಾಸಕ್ತಿಗಾಗಿ ಮಠಗಳು ಹುಟ್ಟಿಕೊಂಡಿಲ್ಲ. ಕಾಲಾಂತರದಲ್ಲಿ ಪರಿವರ್ತನೆ ಆಗ್ತಾ 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 ಈ ಮಠಗಳ ಪರಿವರ್ತನೆ ವ್ಯವಸ್ಥೆ ಹೋಗಿರೋದ್ರಿಂದ ಇದನ್ನು ಪುನರುತ್ಥಾನ ಮಾಡಬೇಕಾಗಿದೆ. ಮಠದ ವ್ಯವಸ್ಥೆಯಲ್ಲೂ ಇವತ್ತು ನಾವು ಬದಲಾವಣೆಗಳನ್ನು ತಂದು ಅವರಿಗೆ ಪರಿಚಯ ಮಾಡಿಕೊಡುವ ಅವಶ್ಯಕತೆ. ರೈಟ್ ಸ್ವಾಮೀಜಿ, ಅದಕ್ಕೆ ಪೂರಕವಾಗಿ ತಾವು ಕೂಡ ಮಾತಾಡ್ತಾ ಇರ್ತೀರಿ, ಮಠದಲ್ಲೂ ಕೂಡ ವಾಸ್ತು ವಿಚಾರಗಳು ಎಂಟರ್ ಆಗಿದೆ ಅಂತ ಹೇಳಿ ಮಾತಾಡ್ತೀನಿ ನಿಮ್ ಜೊತೆ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್. ನೋಡಿ, ಫ್ರೆಶ್ ಮಾಡೋಕಿತ್ತು ನಿಮ್ಮನ್ನು. ಚೈನಿಯಿಂದ ನಿಮ್ಮ ಬಾಡಿಯನ್ನು ಕಟ್ ಮಾಡಿರಿ. ಚೈನಿ ತಿನ್ನಿರಿ, ಖುಷಿಯನ್ನು ಹರಡಿರಿ. ಚೈನಿ ಫ್ರೆಶ್ನರ್ ಕ್ಲೀನ್ ಡ್ರಾಪ್ಸ್ ತಿನ್ನಿಸಿರಿ, ಖುಷಿಯನ್ನು ಹರಡಿರಿ. ಸಿಂಪಲ್ ಆಗಿ ಈಸಿಯಾಗಿ ಅಡುಗೆ ಮಾಡಕ್ ಹೇಳ್ಕೊಟ್ರಲ್ಲ, ಅದು ಹೇಗೆ ಅಂತ ಇವಳು ತಿಳ್ಕೊಬೇಕಂತೆ. ಬರ್ಕೋ, ಇದು ಓಕೆನಾ? ಸೆಕೆಂಡ್. ಶಕ್ತಿ ಮಸಾಲ, ಆಮೇಲೆ ಅಷ್ಟೇ. ಮಸಾಲ ಅಡಿಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. ಶ್ರೇಷ್ಠ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ವಾಮೀಜಿ, ಅನೇಕ ವಿಚಾರಗಳನ್ನು ಮಾತಾಡ್ತಾ ಬಂದ್ವಿ. ನಿಮ್ಮ ಮಾತುಗಳನ್ನು ಭಾಷಣಗಳನ್ನು ಕೂಡ ನಾವು ಕೇಳಿದ್ವಿ. ಅನೇಕ ಸಂದರ್ಭಗಳಲ್ಲಿ ತಾವು ಬಸವ ತತ್ವವನ್ನು ಪ್ರಸಾರ ಮಾಡೋದ್ರ ಜೊತೆಗೆ ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇದ್ರಿ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ, ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಅಂತೀರಿ. ಯಾಕೆ ಆ ರೀತಿಯ ಮಾತಾಡ್ತೀರಿ? ಏನಾದ್ರೂ ಅರ್ಥ ಏನೋದು ಉದ್ದೇಶ ಏನು? ನಾವು ಯಾವತ್ತೂ ಸಹ ಒಂದು ಧರ್ಮದಲ್ಲಿ ಆಹಾರ ಪದ್ಧತಿಯ ಆಧಾರದ ಮೇಲೆ ಧರ್ಮವನ್ನ ಕಟ್ಟಬಾರದು. ಬಹಳ ಮುಖ್ಯವಾಗಿ ಪ್ರಾಣಿ ಹಿಂಸೆ ಮಾಡಬಾರದು ಅನ್ನತಕ್ಕಂಥದ್ದು ವಚನಗಳಲ್ಲಿ ನಾವು ನೋಡ್ತೇವೆ. ಅದೆರಡು ಪ್ರಶ್ನೆ ಇಲ್ಲ. ಮಾಂಸ ತಿಂದವರಿಂದ ದೇಶ ಹಾಳಾಗಿಲ್ಲ, ತುಪ್ಪ ತಿಂದವರಿಂದ ಹಾಳಾಗಿದೆ ಅಂದ್ರೆ ಒಂದು ಸಮಾಜವನ್ನ ಟಾರ್ಗೆಟ್ ಮಾಡಿಲ್ಲ. ಯಾಕೆ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಅನ್ನತಕ್ಕಂಥ ಮಾತನ್ನ ಹೇಳೋದಂದ್ರೆ, ತುಪ್ಪ ತಿನ್ನತಕ್ಕಂಥವ್ರು ಉತ್ತಮರು ಅನ್ನತಕ್ಕಂಥ ಶಬ್ದ ಅದು. ಮಾಂಸ ತಿನ್ನತಕ್ಕಂಥವ್ರು ಅಂದ್ರೆ ಬಹಳ ನಾವೆಲ್ಲ ಅಸ್ಪೃಶ್ಯರೆಲ್ಲರೂ ಸಹ ಮಾಂಸಾಹಾರಿಗಳು. ಅವರಿಂದ ಈ ದೇಶ ಹಾಳಾಗಿಲ್ಲ.
ನಾವು ಮಾಂಸಾಹಾರಿಗಳಿಂತಂದ್ರೆ ಇಸ್ಲಾಮರನ್ನ ಟಾರ್ಗೆಟ್ ಮಾಡಿಲ್ಲ ನಾನು. ಬಹಳ ಜನರಿಗೆ ಅದು ತಲೆ ಒಳಗಡೆ ಇದೆ. ಇಸ್ಲಾಮರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ನಾನು. ಮಾಂಸ ತಿನ್ನೋರು ಈ ದೇಶದೊಳಗೆ ಒಂದು 10% ಮಾತ್ರ ಸಸ್ಯಾಹಾರಿಗಳಿರ್ಬೋದು, ಮಿಕ್ಕಿದವರೆಲ್ಲರೂ ಮಾಂಸಾಹಾರಿಗಳೇ ಅಲ್ಲ. ಅವರಿಂದ ಏನು ದೇಶ ಹಾಳಾಗಿದೆ, ಏನು ಧರ್ಮ ಹಾಳಾಗಿದೆ? ಸ್ವಾಮಿ ಕುತಂತ್ರಗಳನ್ನು ಏನು ಮಾಡಿದ್ದಾರೆ? ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಹೇಳ್ತಾನೆ ಬಸವಣ್ಣನವರು. ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಯಾವ ವ್ಯವಸ್ಥೆ ಒಳಗಡೆ ಇಟ್ಟಿದ್ದೀರಿ ನೀವು? ತಿನ್ನುವಂತಹ ತುಪ್ಪವನ್ನ ಬೆಂಕಿಗೆ ಹಾಕಿ ಹಾಳು ಮಾಡ್ತಾ ಇರ್ತೀರಿ. ಬೆಂಕಿನ ದೇವರು ಅಂತ ನಂಬಿಸಿದಿರಿ. ಬಸವಣ್ಣವರು ಹೇಳ್ತಾರೆ, ಕಿಚ್ಚು ದೈವವೆಂದು ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆತು ಬೊಬ್ಬಿಡುತ್ತಿರುವಾಗ ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಡುತ್ತಿರುವರಯ್ಯ, ಒಂದನೇ ಮರೆತು ನಿಂದಿಸುವರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರ ಹೋರಾಟ ಯಾರ ಮೇಲಿತ್ತು ಅಂತಂದ್ರೆ, ನಾವು ಬಹಳ ದೊಡ್ಡವರು, ನಾವು ಬಹಳ ಉತ್ತಮರು, ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನತಕ್ಕಂಥ ಲ್ಯಾಡೆಡ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತದ ಮೇಲೆ ಇರ್ತಕ್ಕಂಥವರು ನಾವೆಲ್ಲರೂ, ಭೂಸುರರು ಬ್ರಹ್ಮ ಬೀಜದಿಂದ ಹುಟ್ಟಿರ್ತಕ್ಕಂಥವರು ನಾವು ಅನ್ನತಕ್ಕಂಥ ಉತ್ತಮ ವರ್ಗದವರಿಂದ ಈ ದೇಶ ಹಾಳಾಯಿತೆ ಹೊರತು ಕೆಳವರ್ಗದವರಿಂದ ಯಾರಿಂದನೂ ಈ ದೇಶ ಹಾಳಾಗಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿದ್ದೇನೆ ಹೊರತು ಯಾವ ಸಮಾಜವನ್ನು ನಾನು ಟಾರ್ಗೆಟ್ ಮಾತಾಡಿಲ್ಲ. ನಾನು ಬ್ರಾಹ್ಮಣರ ವಿರೋಧಿ ಅಲ್ಲ, ಬ್ರಾಹ್ಮಣತ್ವದ ವಿರೋಧಿಯಾಗಿ ನಿಂತಿರ್ತಕ್ಕಂಥವನು. ಯಾಕಂದ್ರೆ ನಾವು ಸಕಲ ಜೀವಾತ್ಮರಿಗೆ ಲೇಸ ಬಯಸಿರ್ತಕ್ಕಂಥವ್ರು. ಬಸವಣ್ಣನವರು ಕೇವಲ ದಲಿತರನ್ನು ಉದ್ಧಾರ ಮಾಡಿಲ್ಲ. ಬಸವಣ್ಣನು ಬ್ರಾಹ್ಮಣರೇ ಇದ್ರು, ಮಧುವರಸ ಬ್ರಾಹ್ಮಣನವರಿದ್ದರು, ಶಾಂತರಸರ ಬ್ರಾಹ್ಮಣರಿದ್ದರು. ಎಲ್ಲರನ್ನ ಎತ್ತಿಕೊಂಡು ಬಂದಿರ್ತಕ್ಕಂಥವನು ಬಸವಣ್ಣ. ವ್ಯಕ್ತಿಯಲ್ಲಿರ್ತ ಪಾಪಿಯನ್ನ ಕೊಲ್ಲುವ ವಿಚಾರಧಾರೆಗಳಿಗೆ ಬಂದವರಲ್ಲ ನಾವು. ಪಾಪಿಯಲ್ಲಿರ್ತಕ್ಕಂಥ ಪಾಪತನವನ್ನ ವಿರೋಧಿಸಕ್ಕೆ ಬಂದಿರತಕ್ಕಂಥ ವ್ಯವಸ್ಥೆಯಲ್ಲಿ ಇದೆಯೇ ಹೊರತು ಯಾವ ಸಮಾಜವನ್ನು ಟಾರ್ಗೆಟ್ ಮಾಡಿ ನಾನು ಮಾತನಾಡಿಲ್ಲ. ಇಲ್ಲ, ಈ ಸಮಾಜದೊಳಗೆ ಅನೇಕ ಸಮಸ್ಯೆಗಳಿಗೆ ಉದ್ಭವಿಸ್ತಾ ಇದೆ. ಉಗ್ರವಾದದ ಒಂದ್ ಕಡೆ ವಿಚಾರಗಳು, ಧರ್ಮಗಳ ನಡುವೆ ನಡೀತಾ ಇರುವ ಸಮಸ್ಯೆಗಳು. ಈ ಎಲ್ಲ ಸಂದರ್ಭಗಳಲ್ಲಿ ಈ ಸಮಸ್ಯೆ ಉದ್ಭವಿಸಿ ತಾವೇನ್ ವಿಚಾರಧಾರೆಗಳನ್ನು ಹರಿಯ ಬಿಡ್ತಾ ಇದ್ದೀರಲ್ಲ, ಈ ಎಲ್ಲಾ ಸಂದರ್ಭಗಳಲ್ಲೂ ವಿಚಾರಗಳನ್ನ ಹೇಳ್ಬೇಕಲ್ವಾ? ಕೇವಲ ಈಗ ಅಲ್ಪಸಂಖ್ಯಾತ ಸ್ಥಾನಮಾನ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಈ ಬಸವಣ್ಣನ ವಿಚಾರಧಾರೆಗಳನ್ನ ಹೇಗೆ ಇಡ್ತಾ ಇದ್ರಿ? ಅದಷ್ಟಕ್ಕೆ ಯಾಕೆ ಸೀಮಿತ ಮಾಡ್ತಾ ಇದ್ರಿ ಅಂತ ಕೇಳ್ತಾ ಇದೀನಿ ನಾನು. ಅದು ತಿಳಿದುಕೊಂಡವ್ರು ಹಾಗೆ ತಿಳ್ಕೊಂಡಿದ್ದಾರೆ. ಅದನ್ನ ಸೀಮಿತ ಇಲ್ಲ. ಇಲ್ಲಿ ಎಲ್ಲಿ ಸೀಮಿತ ಇದೆ? ಎಲ್ಲಿ ಸೀಮಿತ ಇದೆ? 12ನೇ ಶತಮಾನದಿಂದ ಇಲ್ಲಿಯವರೆಗೂ ಸೀಮಿತ ಇಲ್ಲ. ಆಫ್ಘಾನಿಸ್ತಾನದಿಂದ ಸೂಫಿ ಸಂತ ಮರಳು ಶಂಕರ ದೇವ ಬರ್ತಾರೆ, ಹೋಳಿಗೆ ಮಾಯರೆ ಬರ್ತಾನೆ ಕಾಶ್ಮೀರದಿಂದ, ಈ ಕಡೆ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಬರ್ತಾನೆ, ಮಾಳವ ದೇಶದಿಂದ ಡೋಹಾರ ಕಕ್ಕಯ್ಯ ಬರ್ತಾನೆ. ಎಲ್ಲಿ ಸೀಮಿತ ಮಾಡಿದೀವಿ? ಲಿಂಗಾಯತ ಅನ್ನೋದು ಜಾತಿ ಅನ್ನತಕ್ಕಂಥದ್ದು ಮೊದಲು ನಮ್ಮ ತಲೆ ಒಳಗಡೆ ಹೋಗಬೇಕಾಗಿದೆ. ಲಿಂಗಾಯತ ಅನ್ನತಕ್ಕಂಥದ್ದು ಕೆಳವರ್ಗದ ಅಸ್ಪೃಶ್ಯ ಎಲ್ಲ ಸಮುದಾಯಗಳ ಒಕ್ಕೂಟ. ಅದು ಲಿಂಗಾಯತ ಅನ್ನತಕ್ಕಂಥದ್ದು ಜಾತಿಯ ವ್ಯವಸ್ಥೆ ಅಲ್ಲ. ಅದು ಎಲ್ಲ ಸಮುದಾಯಗಳ ಒಕ್ಕೂಟದ ಹೋರಾಟ. ಅದು ಧ್ವನಿಯದು. ಆ ಲಿಂಗಾಯತ ಅನ್ನತಕ್ಕಂಥದ್ದು ಒಂದು ಸಮುದಾಯವನ್ನು ಎಂದು ನಾವು ಟಾರ್ಗೆಟ್ ಮಾಡ್ತಾ ಇಲ್ಲ. ಇವತ್ತು ಭಯೋತ್ಪಾದಕರ ವಿರುದ್ಧ ಟಾರ್ಗೆಟ್ ಮಾಡ್ತಾರೆ. ಯಾರು ಭಯೋತ್ಪಾದಕರಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡ್ತೇವೆ. ಇಸ್ಲಾಮರ ವಿರುದ್ಧ ಯಾಕೆ ಹೋರಾಟ ಮಾಡಬೇಕು? ನಾವು ಬ್ರಾಹ್ಮಣರ ವಿರುದ್ಧ ಹೋರಾಟ ಮಾಡೋದಿಲ್ಲ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಶೋಷಣೆಯ ವಿರುದ್ಧ ಹೋರಾಟ ಮಾಡ್ತೇವೆ. ಈಗ ಪಂಚಾಂಗದ ಬಗ್ಗೆ ನಮಗೆ ಗೌರವ ಇರಬಹುದು, ಭೌಗೋಳಿಕವಾದ ಲಕ್ಷಣಗಳನ್ನ ಹೇಳುವುದಕ್ಕೆ. ಆದರೆ ಪಂಚಾಂಗ ಹೇಳಿ ಜನರನ್ನ ಶೋಷಣೆ ಮಾಡೋರ ವಿರುದ್ಧ ಹೋರಾಟ ಮಾಡ್ತೇವೆ ನಾವು. ವಾಸ್ತುವಿನ ಬಗ್ಗೆ ಮಾತಾಡ್ತಕ್ಕಂಥವ್ರ ಬಗ್ಗೆ ನಮಗೆ ಗೌರವ ಇರಬಹುದು. ಗಾಳಿ ಬೆಳಕು ನೀರು ಬೇಕು, ಅದಕ್ಕಾಗಿ ವಾಸ್ತು ಇದೆ ಅಂತ ಹೇಳ್ರಿ. ಆದ್ರೆ ಎಲ್ಲವನ್ನ ಬದಲಾಯಿಸಿಕೊಂಡ್ರೆ ನಿನಗೆ ಹಣ ಬರ್ತದೆ, ಬುದ್ಧಿ ಬರ್ತದೆ ಅನ್ನತಕ್ಕಂಥ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತೇವೆ. ಹಾಗೆ ಹೋರಾಟ ಮಾಡ್ತಾ ಇದೀವಿ ಅಂತ ತಿಳಿದುಕೊಳ್ಳಿ. ಧರ್ಮ ವಿರುದ್ಧ ಹೋರಾಟ ಅಂತ ಯಾಕೆ ತಿಳಿದುಕೊಳ್ಬೇಕು? ಅಥವಾ ಒಂದು ಸಮುದಾಯದ ವಿರುದ್ಧ ಹೋರಾಟ ಅಂತ ಯಾಕೆ ತಿಳ್ಕೊಳ್ಬೇಕು ನೀವು? ಇದು ನನ್ನ ಹೋರಾಟವಲ್ಲ, ಬಸವಣ್ಣನ ಹೋರಾಟ, ಬುದ್ಧನ ಆಶಯ. ಇದು ಅಂಬೇಡ್ಕರ್ ಆಶಯ ವಕ್ತಾರರಾಗಿ ಮುಂದುವರೆದುಕೊಂಡು ಹೋಗ್ತಾ ಇದ್ದೇವೆ ಈ ದೇಶದೊಳಗಡೆ. ಇವತ್ತಿಗೂ ಗುಡಿಗುಂಡಾರದ ಒಳಗಡೆ ಪ್ರವೇಶವಿಲ್ಲ. ಪಂಕ್ತಿ ಭೇದಗಳನ್ನ ಕೊಡ್ತಾ ಇದ್ದೀರಿ ನೀವು. ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಕಲ್ಲನ ದೇವರು ಅಂತ ನಂಬಿಸಿದಿರಿ. ಕಲ್ಲನ ದೇವರು ಅಂತ ನಂಬಿಸಿರ್ತಕ್ಕಂಥ ದಿನಮಾನದಲ್ಲಿ ಬಸವಣ್ಣ 900 ವರ್ಷದಿಂದ ಈ ವಚನ ಹೇಳಿದ್ರಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಅಷ್ಟಾಷಷ್ಟಿಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದರೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ. ಇದು ನಾವು ಹೇಳ್ತೀವೇನು? ಜನರನ್ನು ಎಚ್ಚರಿಸುವಂತ ಒಂದು ಧೈರ್ಯದ ಮಾತುಗಳನ್ನು ಹೇಳಿ ಹೋಗಿರ್ತಕ್ಕಂಥದ್ದು ನಾವು ಮುಂದುವರಿಸ್ತಾ ಇದ್ದೇವೆ. ನಾವು ಯಾರ ಮೇಲೆ ಟಾರ್ಗೆಟ್ ಮಾಡುವುದಿಲ್ಲ. ನಾವು ಯಾರ ಮೇಲೆ ಟಾರ್ಗೆಟ್ ಮಾಡುವ ಅವಶ್ಯಕತೆ ಇಲ್ಲ. ಇಟ್ ಇಸ್ ಓನ್ಲಿ ನಾಲೆಡ್ಜ್. ನಾವು ಯಾರನ್ನ ಟಾರ್ಗೆಟ್ ಮಾಡೋಣ? ಈ ದೇಶ ನಮ್ಮದು.
ಈ ದೇಶದಲ್ಲಿರ್ತಕ್ಕಂಥ ಇಸ್ಲಾಮರು, ಕ್ರೈಸ್ತರು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ಸಂಸ್ಕೃತಿಯ ವ್ಯವಸ್ಥೆ ಒಳಗಡೆ ನಾವು ಗೌರವ ಇಟ್ಟುಕೊಂಡು ಬಂದಿರತಕ್ಕಂಥವು. ಜನಗಳನ್ನ ನಾಲೆಡ್ಜ್ ಇಂದ ತನ್ನಿ, ಅಜ್ಞಾನದಲ್ಲಿರ್ತಕ್ಕಂಥವನ್ನ ಸುಜ್ಞಾನದ ಕಡೆಗೆ ತನ್ನಿ. ಭಯಮಿಶ್ರಿತವಾದ ಧರ್ಮ ಹೇಳಬೇಡ್ರಿ, ವಿಚಾರಗಳನ್ನ ಕೊಟ್ಟು ಅವರನ್ನ ಪ್ರಗತಿಪರರಾಗಿ ಮಾಡತಕ್ಕಂಥ ವಿಚಾರಕ್ಕೆ ಇವತ್ತು ಜನಗಳನ್ನ ತರಬೇಕಾಗಿದೆ ನಾವು. ಎಲ್ಲಿಯವರೆಗೆ ಅವರಿಗೆ ಮೋಸ ಮಾಡೋದು, ಎಲ್ಲಿಯವರೆಗೆ ಅನ್ಯಾಯ ಮಾಡೋದು? ಯಾವುದೋ ಒಬ್ಬ ಅಸಹಾಯಕನಾಗಿರ್ತಕ್ಕಂಥವನು ನನ್ನ ಹತ್ತಿರ ಬಂದಾಗ ಅವನ ಒಂದು ಹುಟ್ಟಿರ್ತಕ್ಕಂಥ ಮಗು ಹುಟ್ಟಿದ ಕೂಡಲೇ ನನ್ನ ಹತ್ರ ಪಂಚಾಂಗ ತೆಗೆದುಕೊಂಡು ಮಗು ತಂದು ಕೊಟ್ಟಾಗ ಆ ಮಗುವಿಗೆ ನಾವೇನ್ ಹೇಳ್ಬೇಕು? ಬಹಳ ಒಳ್ಳೆ ವಿದ್ಯೆ ಕೊಡಪ್ಪ, ಶಿಕ್ಷಣ ಕೊಡು, ಬುದ್ಧಿ ಕೊಡಬೇಕು ಅನ್ನತಕ್ಕಂಥ 4 ಮಾತು ಹೇಳಿ ಕಳಿಸಿದ್ರೆ ಬದುಕುವಂತ ಆಶ್ವಾಸನೆ ಬರೋದಿಲ್ಲ ಆ ಮಗುವಿಗೆ, ಆ ತಾಯಿಗೆ, ಆ ತಂದೆಗೆ. ಆ ಮಗು ಈ ನಕ್ಷತ್ರದಲ್ಲಿ ಹುಟ್ಟಿದೆ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದೆ, ಅದರಲ್ಲಿ ಹುಟ್ಟಿದೆ, ಇದರಲ್ಲಿ ಹುಟ್ಟಿದೆ ಅಂತೇಳಿ ಅವರ ಮಾನಸಿಕ ಚಿತ್ರಹಿಂಸೆಯನ್ನು ಕೊಡ್ತಕ್ಕಂಥದ್ದು ಧರ್ಮ ಅನ್ನತಕ್ಕಂಥದನ್ನ ಪ್ರಶ್ನೆ ಮಾಡ್ತೇವೆ ನಾವು. ಹೇಗೆ ಬದುಕಬೇಕು ಸಮಾಜದಲ್ಲಿ? ಇವತ್ತು ವಾಸ್ತುಗಳನ್ನು ಹೇಳಿಕೊಂಡು ಬದುಕ್ತಕ್ಕಂಥವ್ರು ನೀವು ದಿಕ್ಕುಗಳನ್ನು ಬದಲಾಯಿಸಿಕೊಂಡ್ರೆ ಸ್ಲಮ್ ಏರಿಯಾದಲ್ಲಿ ಇರ್ತಕ್ಕಂಥ ವಾಸ್ತುಗಳನ್ನು ಬದಲಾಯಿಸಿರಿ, ಸಮಾಜದಲ್ಲಿ ಬದುಕ್ತಾರೆ. ಬರೀ ದೊಡ್ಡವರ ಹತ್ರ ಹೋಗ್ತೀರಿ. ಇದು ಬಸವಣ್ಣ ಕೇರಿ ಹತ್ರ ಹೋದ, ವೇಷಾವಾಟಿಕೆಯವರ ಹತ್ರ ಹೋಗಿ ಅವರಿಗೆ ಧರ್ಮ ಇಲ್ಲದವರಿಗೆ ಧರ್ಮ ಕೊಟ್ಟ. 12,000 ಜನ ಪುಣ್ಯಾಂಗ್ಯರನ್ನ ಮಾಡಿದ. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾದಾರ ಎಂಬೆನೆ ಚೆನ್ನಯ್ಯನ, ಡೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನೆಯ, ಕರ್ಣದಲ್ಲಿ ಜನಿಸಿದವರುಂಟೆ ವರ್ಣಾನಂ ಕಿಂ ಪ್ರಯೋಜನ. ಈ ಹೋರಾಟದ ಧ್ವನಿ ಇದೆಯಲ್ಲ, ಲಿಂಗಾಯತ ಧರ್ಮದ ಹೋರಾಟ, ಬಸವ ಧರ್ಮದ ಹೋರಾಟ ಯಾರ ಮೇಲೆ ಟಾರ್ಗೆಟ್ ಇಲ್ಲ. ಇಟ್ ಇಸ್ ಟೋಟಲಿ ಸಮಾಜದಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ತೆಗೆದು ಒಳ್ಳೆಯ ಬೆಳಕಿನೆಡೆಗೆ ತರ್ತಕ್ಕಂಥ ಕೆಲಸದ ಹೋರಾಟವಾಗಿದೆ. ಆದ್ರೂ ಇದೊಂದು ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಕೇಳ್ತಾ ಇದೀರಿ. ಹೌದು, ಇದೊಂದು ಧರ್ಮ. ಹೌದು. ಈ ದೇಶದಲ್ಲಿ ಇನ್ನೂ ಧರ್ಮಗಳಿದೆ. ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ. ಈ ಧರ್ಮ ಈ ದೇಶದಲ್ಲೇ ಹುಟ್ಟಿದಂತ ಧರ್ಮಗಳು. ಈಗ ಲಿಂಗಾಯತ ಧರ್ಮ, ಹಿಂದೂ ಧರ್ಮ. ಹಾಗಾದ್ರೆ ತಾವು ಈ ಎಲ್ಲಾ ಧರ್ಮಗಳಿಗಿಂತಲೂ ಲಿಂಗಾಯತ ಧರ್ಮ ಮಿಗಿಲು ಅಂತ ಹೇಳ್ತಾ ಇದ್ದೀರೋ, ಅಥವಾ ಎಲ್ಲಾ ಧರ್ಮೀಯರು ಇದನ್ನ ಅನುಸರಿಸಿ ಅಂತ ಹೇಳ್ತಾ ಇದ್ದೀರೋ, ಅಥವಾ ಕೇವಲ ಸೀಮಿತವಾಗಿ ವೀರಶೈವರಿಗಷ್ಟೇ ನೀವು ನಮ್ಮ ಜೊತೆ ಸೇರ್ಕೊಳ್ಳಿ, ನಮ್ದು ಪ್ರತ್ಯೇಕ, ನೀವು ನಮ್ಮವರಲ್ಲ ಅಂತ ಹೇಳ್ತಾ ಇದ್ದೀರೋ? ಏನ್ ಕಾನ್ಸೆಪ್ಟ್ ಏನ್ ನಿಮ್ದು? ನೋಡಿ, ನಾವು ಬೌದ್ಧ ಧರ್ಮದ ವಿರೋಧಿಗಳಲ್ಲ, ಜೈನ ಧರ್ಮದ ವಿರೋಧಿಗಳಲ್ಲ, ಸಿಖ್ ಧರ್ಮದ ವಿರೋಧಿಗಳಲ್ಲ, ನಾವ್ ಯಾವ ಧರ್ಮದ ವಿರೋಧಿಗಳಲ್ಲ. ಎರಡನೆಯದು, ಆ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥ ಧರ್ಮದ ಅನುಯಾಯಿಗಳು ಅವರವರ ಜೊತೆಯಲ್ಲಿ ಅವರು ಇದ್ದೇ ಇರ್ತದೆ, ಅದು ಬೆಳೆದೇ ಬೆಳೀತದೆ, ಅದು ಬೆಳೆಯುವಂತ ವ್ಯವಸ್ಥೆಯಲ್ಲಿ ಇರ್ತದೆ. ಆದರೆ ಇಲ್ಲಿ ಲಿಂಗಾಯತ ಧರ್ಮ ಅನ್ನತಕ್ಕಂಥದ್ದು ಶ್ರೇಷ್ಠತೆ ಅಂತ ಹೇಳ್ತಾ ಇಲ್ಲ ನಾವು. ಲಿಂಗಾಯತ ಧರ್ಮ ನಿಜದ ಸ್ವರೂಪವನ್ನ ತಿಳಿಸ್ತದೆ, ಮನುಷ್ಯನ ಅಸ್ತಿತ್ವದ ಬಗ್ಗೆ ತಿಳಿಸ್ತದೆ, ಮನುಷ್ಯನ ಬಗೆ ತಿಳಿಸ್ತದೆ. ಕಾಯವೇ ಕೈಲಾಸ ಅನ್ನತಕ್ಕಂಥ ವ್ಯವಸ್ಥೆಗೆ ತರ್ತದೆ, ಕಾಯಕವೇ ಕೈಲಾಸ ಅನ್ನತಕ್ಕಂಥದನ್ನ ತರ್ತದೆ, ದೇಹವನ್ನ ದೇವಾಲಯ ಮಾಡುವ ವ್ಯವಸ್ಥೆಗೆ ತರ್ತದೆ. ಅವನ ಆತ್ಮದ ಅಸ್ಮಿತೆಯನ್ನು ಗುರುತಿಸಿಕೊಂಡು ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಲಿಂಗಾಯತ ಧರ್ಮ ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ನಾವು. ಇದು ಲಿಂಗಾಯತ ಧರ್ಮದ ಕಾನ್ಸೆಪ್ಟ್. ಇದು ಶ್ರಮವರ್ಗದಿಂದ ಬಂದಿರತಕ್ಕಂಥ ವ್ಯವಸ್ಥೆ. ನೀನು ದುಡಿತಿದ್ಯಾ, ಅದು ಕಾಯಕ, ಸತ್ಯ ಶುದ್ಧ ಕಾಯಕ. ಅದಕ್ಕಾಗಿ ಬಸವಣ್ಣ ಬರೆದ್ರು, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ. ವ್ಯತ್ಯಾಸ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಸತ್ಯ ಶುದ್ಧ ಮಾಡುವ ಕಾಯಕನ ಮನೆಯಲ್ಲಿ ಹೋಗಿ ಗುರು ಪೂಜೆ ಮಾಡಿದ್ರೆ ಗುರು ಪಾವನವಾಗ್ತಾನೆ. ಆದ್ರೆ ಗುರುಗಳು ಬಂದ್ರೆ ನಮ್ದು ಪಾವನವಾಯ್ತು ಅನ್ನೋದಲ್ಲ. ಇಲ್ಲಿ ಭಕ್ತ ಶುದ್ಧನಾಗಿ ಬದುಕಿದ್ರೆ ಗುರು ಅವರ ಮನೆಗೆ ಹೋದ್ರೆ ಪರಿವರ್ತನೆ ಆಗ್ತದಂತಂದ್ರೆ ಎಂತಹ ಸೋಷಿಯಲ್ ರಿಫಾರ್ಮರ್ ಇರ್ಬೋದು ಅನ್ನತಕ್ಕಂಥದನ್ನ ಪ್ರಶ್ನೆ ಮಾಡ್ಕೋಬೇಕು. ಎಂಥ ಸಂದರ್ಭದಲ್ಲಿ ಈ ಧರ್ಮದ ಬಗ್ಗೆ, ಪ್ರತ್ಯೇಕ ಧರ್ಮದ ಬಗ್ಗೆ ವಿಚಾರ ಎತ್ತಿದ್ರಿ ಅಂದ್ರೆ, ಜಗತ್ತು ವೈಜ್ಞಾನಿಕವಾಗಿ ಬಹಳ ಬೆಳೆದಿದೆ, ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಬಹಳ ಜನ ಬೆಳೆದಿದ್ದಾರೆ. ಅಂದ್ರೆ ಹಿಂದಿನ ರೀತಿ ಯಾರೋ ಒಬ್ರು ಸ್ವಾಮೀಜಿ ಹೇಳಿದನ್ನು ಕೇಳ್ಕೊಂಡು ಯಾರೋ ಫಾಲೋ ಮಾಡುವಂತಾರೆ ಯಾರು ಇಲ್ಲ. ಈಗ ಪ್ರತಿಯೊಂದನ್ನು ಹುಡುಕಿ ಹೌದಾ ಅಂತ ಹೆಕ್ಕಿ ತಿಳ್ಕೊಳ್ಳುವ ಸರ್ಮ ಅಂತರ್ಧರ್ಮೀಯ ವ್ಯವಸ್ಥೆಗಳು ನಡೀತಾ ಇದೆ. ಒಂದ್ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಪ್ರತ್ಯೇಕ ಆಗ್ತಾ ಇದ್ದಾರೆ. ಯಾವ ಸ್ಥಿತಿ ಧರ್ಮ ಇದೆ ಅಂದ್ರೆ ನಾನು ಯಾವ ಧರ್ಮದವನು ಅಲ್ಲ, ಭೂಮಿ ಮೇಲೆ ಬದುಕಿದ್ದೀನಿ ನಾನು ಅನ್ನೋ ತರ. ಈ ಓಟಲ್ಲಿ ಯಾವ ಪಕ್ಷದ ಪರ ಅಲ್ಲ ಅಂತ ನೋಡ ಅಂತಂದಿದೆಯಲ್ಲ, ನಾನು ಯಾವ್ದು ಓಟ್ ಹಾಕಲ್ಲ ಅನ್ನೋ ತರ. ಹಾಗೆ ನಾನು ಯಾವುದೇ ಧರ್ಮೀಯನು ಅಲ್ಲ ಅನ್ನುವ ಸ್ಥಿತಿಯಲ್ಲಿ ಇವತ್ತಿನ ಜನಾಂಗ ಬಂದು ನಿಂತಿದೆ. ಅಂದ್ರೆ ಬಹಳ ದೊಡ್ಡ ಬದಲಾವಣೆಗಳು ಜಗತ್ತಲ್ಲಿ ಆಗ್ತಾ ಇದೆ ಅಂತ. ಆಗ್ಬೇಕು, ಬದಲಾವಣೆ ಜಗತ್ ನಿಯಮ ಆಗ್ತಾ ಇದೆ ಅಂತೆ. ಇಂಥ ಸಂದರ್ಭದಲ್ಲಿ ಪ್ರತ್ಯೇಕ ಧರ್ಮ ಆಗ್ಬೇಕು ಅಂತ ಲಿಂಗಾಯತ ಧರ್ಮವನ್ನು ಬಸವಣ್ಣ ಹುಟ್ಟಾಕಿದ್ದಾರೆ, ವಚನ ಸಾಹಿತ್ಯವನ್ನ ಕೊಟ್ಟಿದ್ದಾರೆ, ಅನೇಕರ ವಚನಗಳಿದೆ ಬಸವಾದಿ ಶರಣರಿಂದ ಆದಿಯಾಗಿ. ಇದೆಲ್ಲವೂ ಸರ್ವಶ್ರೇಷ್ಠ. ಆದ್ರೆ ಇದನ್ನ ಯಾಕೆ ತಿಳಿ ಹೇಳಲಿಲ್ಲ ನೀವು ಜಗತ್ತಿಗೆ? ಇದನ್ನ ಹೇಳಿಕೊಂಡೇ ಬಂದಿದ್ದೇವೆ ನಾವು. ಎಲ್ಲ ಧರ್ಮೀಯರಿಗೆ ಹೇಳ್ಬೇಕು ತಾನೆ ನೀವು. ಒಂದು ಹೇಳ್ತೇನೆ ಕೇಳಿ ನಾನು ನಿಮಗೆ. ಈ ಧರ್ಮವನ್ನ ಸ್ಥಾಪನೆ ಮಾಡಿದಂತಹ ಸಂದರ್ಭದಲ್ಲಿ ಬಸವಣ್ಣನವರು ಅನುಭಾವ ಮಂಟಪದಲ್ಲಿ 770 ಜನ ಮರಗಣಗಳು, ಲಕ್ಷದ ಮೇಲೆ 96,000 ಜನ ಫಾಲೋವರ್ಸ್ಗಳು, 330 ಜನ ವಚನಕಾರರು, 63 ಜನ ಹೆಣ್ಣು ಮಕ್ಕಳು, 33 ವಚನಕಾರ್ತಿಯರು, ಎಲ್ಲಾ ಸಮುದಾಯದವರು ಬಂದು, ಎಲ್ಲ ಕುಲ ಕಸುಬಿನ ಎಲ್ಲ ಸಮುದಾಯದವರು ಸೇರಿಕೊಂಡು ಕಟ್ಟಿರ್ತಕ್ಕಂಥ ಧರ್ಮವನ್ನ
ಅಂದು ಬಸವಣ್ಣನ ಧರ್ಮವನ್ನ ಹಾಳು ಮಾಡಿದವರು ಸನಾತನವಾದಿಗಳು. ಅಂದು ಬಸವಣ್ಣನವರನ್ನ ಗಡಿಪಾರು ಮಾಡಿದವರು ಸನಾತನವಾದಿಗಳು. ಅಂದು ಬಸವಾದಿ ಪ್ರಮತರ ವಚನಗಳನ್ನ ಸುಟ್ಟು ಹಾಕಿದವರು ಸನಾತನವಾದಿಗಳು. ಅಂದಿನಿಂದ ಇಂದಿನವರೆಗೂ ಇದು ನಡೆದುಕೊಂಡೇ ಬಂದಿದೆ. ಬಸವಾದಿ ಪ್ರಮತರ ಮೇಲೆ ಗದಪ್ರಹಾರ. ಅದರ ಮಧ್ಯದಲ್ಲಿ ಉಳಿದಿರ್ತಕ್ಕಂಥ ವಚನಗಳೇ ಇಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಲಕ್ಷದ ಮೇಲೆ 96,000 ಗೀತಗಳು ಅಂತ ಬರೀತಾನೆ ಬಸವಣ್ಣ. ಪ್ರಭುದೇವರು ಹೇಳ್ತಾರೆ 280 ಕೋಟಿ ವಚನಗಳನ್ನ ರಚನೆ ಮಾಡದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ವಚನಗಳನ್ನ ಉಳಿಸುವಂತ ವ್ಯವಸ್ಥೆ ಇದೆಯಲ್ಲ, ಅದು ಅವತ್ತಿಂದ ಇವತ್ತುವರೆಗೂ ಸಹ ಮಾಡ್ಕೋತಾ ಬರಬೇಕಾಗಿತ್ತು. ಆದರೆ ಇದರ ಒಳಗಡೆ ಇರತಕ್ಕಂಥ ಸಂಪ್ರದಾಯವಾದಿಗಳು, ಜಾತಿವಾದಿಗಳು, ಪಟ್ಟಭದ್ರ ಯಥಾಶಕ್ತಿಗಳು, ಪುರೋಹಿತಶಾಹಿದ ವರ್ಗದವರು ಈ ವಚನಗಳನ್ನ ಉಳಿಸಿದರೆ ವೈದಿಕ ಧರ್ಮದಲ್ಲಿ ನಡೆಯತಕ್ಕಂತಹ ಆ ಕಂದಾಚಾರ, ಶುಷ್ಕಾಚಾರ, ಇದರ ನಾಲೆಡ್ಜ್ಗಳನ್ನ ಏನಾದ್ರೂ ಇವರಿಗೆ ಸಿಕ್ಕಿಬಿಟ್ರೆ, ವಚನಗಳ ನಾಲೆಡ್ಜ್ ಸಿಕ್ಕಿದ್ರೆ ಸತ್ಯ ಯಾವುದು ಅನ್ನತಕ್ಕಂಥ ಅರಿವು ಇವರಿಗೆ ಬಂದುಬಿಟ್ರೆ ಈ ಜಗತ್ತಿನಲ್ಲಿ ಜ್ಞಾನ ಬಂತು ಅಂತಂದ್ರೆ, ನೋಡ್ರಿ ರೋಡ್ ಚಲೋ ಆಯ್ತು ಅಂತಂದ್ರೆ ಊರಿನಲ್ಲಿ ಇರ್ತಕ್ಕಂಥ ಜನ ಓಡಾಡಕ್ ಶುರು ಮಾಡ್ತಾರೆ. ನಾಲೆಡ್ಜ್ ಚೆನ್ನಾಗಿ ಬಂತು ಅಂತಂದ್ರೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ಈ ನಾಲೆಡ್ಜ್ ಅನ್ನ ಕೊಡ್ಲಾರ್ದೆ ಅವ್ರನ್ನ ಅಜ್ಞಾನದಲ್ಲೇ ಇಡಬೇಕು, ಭಯದಲ್ಲೇ ಇಡಬೇಕು. ಯಾರು ತಪ್ಪು ನಾನು ಕೇಳ್ತೀರಿ, ಕಾಯಕ ಮಾಡ್ತಾ ಇದೀವಿ ನಾವೆಲ್ಲ ಹೇಳ್ತೀರಿ. ನೀವ್ ಯಾಕೆ ವಚನಗಳನ್ನು ಮುಚ್ಚಿಟ್ಟಿದ್ರಿ? ಈಗ ಹೇಳ್ತೀರಿ ವಚನಗಳದೊಳಗೆ ಕೆಲವು ವಚನಗಳನ್ನು ಹೊಸ ಬರೆದು ತೂರಿಸಲಾಗಿದೆ, ಅದು ಬಸವಣ್ಣನ ಕಾಲದ ಧರ್ಮಗಳಲ್ಲ, ಇದನ್ನ ಹಾದಿ ತಪ್ಪಿಸೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಈಗ ಹೇಳ್ತಾ ಇದ್ದೀರಿ. ಯಾಕೆ ಮುಚ್ಚಿಟ್ಟಿದ್ರಿ? ಪರಿಷ್ಕರಣ ಆಗ್ತಾನೆ ಇದೆ. ಮಠಾಧಿಪತಿಗಳು ಕೆಲಸ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅವತ್ತಿನ ವಿದ್ಯಮಾನಗಳಲ್ಲಿ ಮೀಡಿಯಾ ಇಲ್ಲ, ಅವತ್ತಿನ ವಿದ್ಯಮಾನಗಳಲ್ಲಿ ಪತ್ರಿಕೆಗಳಿಲ್ಲ. ಇವತ್ತು ಜಾಗತೀಕರಣದ ವ್ಯವಸ್ಥೆ ಒಳಗೆ ಇವತ್ತು ಮಾಧ್ಯಮಗಳು ಬಂದಿದೆ, ಪ್ರಚಾರ ಹೆಚ್ಚಾಗಿ ಕಾಣ್ತಾ ಇದೆ, ಜನಸಂಖ್ಯೆಗಳು ಹೆಚ್ಚಾಗಿ ಬಂದಿದೆ, ಜನಗಳಿಗೆ ತಿಳಿತಾ ಇದೆ. ಅವತ್ತು ಮೌತ್ ಟು ಮೌತ್ ನಡೀತಾ ಇತ್ತು, ಹಳ್ಳಿಗಳಿಂದ ನಡೀತಾ ಇತ್ತು, ಅಲ್ಲಿ ಪ್ರವಚನಗಳ ಮುಖಾಂತರ ನಡೀತಾ ಇತ್ತು. ಅದು ನಡೆದುಕೊಂಡು ಬಂದಿರತಕ್ಕಂಥ ಚಳವಳಿ ಇವಾಗ ದೊಡ್ಡದಾಗಿ ಬಂದಿದೆ. ಕಾರಣ ಅಂತ ಹೇಳ್ತೀರಾ ಸ್ವಾಮೀಜಿ? ಯಾವುದು? ಇಸ್ಲಾಂ ಧರ್ಮ ಅರಬ್ ಕಂಟ್ರಿಲಿ ಹುಟ್ಟಿದ್ದು, ಜಗತ್ತಿನಾದ್ಯಂತ ಪ್ರಚಾರ ಆಯ್ತು. ಇಲ್ಲಿ ಟಿವಿ ಇರ್ಲಿಲ್ಲ, ಮತ್ತೆ ಇನ್ನೊಂದು ಕಾರಣಕ್ಕೋಸ್ಕರ ಈ ಮತ ಪ್ರಚಾರ ಆಗ್ಲಿಲ್ಲ, ಬಸವಣ್ಣನ ವಚನಗಳು ಪ್ರಚಾರ ಆಗ್ಲಿಲ್ಲ ಅನ್ನೋದೊಂದು ಕಾರಣ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಧರ್ಮದಲ್ಲಿ ಬಹಳ ಮುಖ್ಯವಾಗಿ ಎರಡು ಪ್ರಚಾರ ಬಹಳ ಮುಖ್ಯವಾಗಿ. ಈ ದೇಶದಲ್ಲಿ ಜೈನ ಧರ್ಮ ಹುಟ್ಟಿದೆ, ಆದರೆ ಭಾರತ ಬಿಟ್ಟು ಹೊರಗಡೆ ಹೋಗಲಿಲ್ಲ. ಬೌದ್ಧ ಧರ್ಮ ಹುಟ್ಟಿದೆ, ವಿಶ್ವದಲ್ಲಿ ಸಹ ಎಲ್ಲ ಕಡೆಯಲ್ಲಿ ಪ್ರಚಾರ ಆಯಿತು. ಇಸ್ಲಾಂ ಧರ್ಮ ಹುಟ್ಟಿದೆ, ಎಲ್ಲಾ ಕಡೆಯಲ್ಲಿ ಜಗತ್ತಿಗೆ ಪ್ರಚಾರ ಆಯಿತು. ಬಸವಣ್ಣನ ಧರ್ಮ ಈ ಸಮಾಜದಲ್ಲಿ ಹುಟ್ಟಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಜೈನ ಧರ್ಮ ಮತ್ತು ಬಸವ ಧರ್ಮ ಆಹಾರ ಭೇದದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುವುದರಿಂದ ಇದು ಎಲ್ಲ ಕಡೆಯಲ್ಲಿ ಹೋಗಲಿಲ್ಲ. ಯಾವ ಧರ್ಮದಲ್ಲಿ ಆಹಾರ ಭೇದಗಳು ಇಲ್ಲ, ಆ ಧರ್ಮಗಳು ವೇಗವಾಗಿ ಬೆಳೀತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಧರ್ಮಕ್ಕೆ ಆಹಾರ ಮುಖ್ಯವಾಗಿರ್ತಕ್ಕಂಥದ್ದಲ್ಲ. ಇಲ್ಲಿ ಮುಖ್ಯವಾಗಿ ಇರೋ ಒಂದು ಕಡೆ ಇದು ಸೀಮಿತ ಆಗ್ಲಿಕ್ಕೆ ಕಾರಣ ಅದೂ ಒಂದು ಇರ್ಬೋದು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದನ್ನ ಒಂದು ಏನಾದರೂ ಅವತ್ತು ಬಸವಾದಿ ಪ್ರಮತರ ವಿಚಾರಧಾರೆಗಳಲ್ಲಿ ಧರ್ಮ ಆಹಾರಕ್ಕೆ ಸಂಬಂಧಪಟ್ಟದಲ್ಲ, ಅದು ಮನುಷ್ಯನ ಹಸಿವಿಗೆ ಸಂಬಂಧಪಟ್ಟದು ಅನ್ನತಕ್ಕಂಥ ತೀರ್ಮಾನಗಳು ಬಂದಿದ್ರೆ ಇದು ಬಹಳ ವೇಗವಾಗಿ ಹೋಗ್ತಿತ್ತು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ರೈಟ್ ಸ್ವಾಮೀಜಿ, ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೆ ಮೊದಲು ಮತ್ತೊಂದು ಚಿಕ್ಕ ಬ್ರೇಕ್. ಸಿಂಪಲ್ ಆಗಿ ಈಸಿಯಾಗಿ ಅಡುಗೆ ಮಾಡಕ್ ಹೇಳ್ಕೊಟ್ರಲ್ಲ, ಅದು ಹೇಗೆ ಅಂತ ಇವಳು ತಿಳ್ಕೊಬೇಕಂತೆ. ಬರ್ಕೋ. ಓಕೆನಾ? ಸೆಕೆಂಡ್. ಶಕ್ತಿ ಮಸಾಲ. ಶಕ್ತಿ ಮಸಾಲ ಆಮೇಲೆ ಅಷ್ಟೇ. ಮಸಾಲ ಅಡುಗೆ ಇಷ್ಟ ಅಂದ್ರೆ ಶಕ್ತಿ ಮಸಾಲ ಕೂಡ ಇಷ್ಟವಾಗುತ್ತದೆ. For the precious feel of eternity, Kuberan Silks, Chickpet, Bangalore. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸ್ವಾಮೀಜಿ, ಈ ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತೀರಿ. ಬಹಳ ದೊಡ್ಡದಾಗಿ ನಮ್ಮ ದೇಶದೊಳಗೆ ಬಹಳ ದೊಡ್ಡ ಸಮಸ್ಯೆ ಇದು. ಪಾಶ್ಚಾತ್ಯ ದೇಶಗಳು ಇಲ್ಲ ಅಂತಿಲ್ಲ, ಅಲ್ಲೂ ಇದೆ, ದೇವರು ಎಲ್ಲ ಸಮಸ್ಯೆಗಳಿದೆ. ಬಟ್ ನಮ್ಮಲ್ಲಿರುವಷ್ಟು ದೊಡ್ಡ ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ತಾವು ಮಾತಾಡ್ತಾ ಹೋಗ್ತೀರಿ, ಆದ್ರೆ ಎಲ್ಲರೂ ಇದ್ರ ಬಗ್ಗೆ ಮಾತಾಡಲ್ಲ. ಯಾಕೆ? ಒಂದು, ಈ ದೇಶದೊಳಗಡೆ ಶೈಕ್ಷಣಿಕ ಕ್ರಾಂತಿಯ ಕೊರತೆ ಇದೆ. ಬ್ರಿಟಿಷರು ಹೋದ ನಂತರ 1947ರಿಂದ ಇಲ್ಲಿಯವರೆಗೂ ಸಹ ಬಹಳ ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ಜನಾಂಗಗಳಿದೆ. ಜನಗಳಲ್ಲಿ ಭಯ ಇದೆ, ಬದುಕಬೇಕನ್ನತಕ್ಕಂಥ ಆಸೆ ಆಕಾಂಕ್ಷೆಗಳಿದೆ. ಈ ಭಯ ಮತ್ತು ಬದುಕುವ ಆಸೆಯನ್ನ ದುರುಪಯೋಗ ಪಡಿಸಿಕೊಂಡು ಬದುಕ್ತಕ್ಕಂಥ ವ್ಯವಸ್ಥೆಯ ಒಂದು ಹುನ್ನಾರದ ವ್ಯವಸ್ಥೆಯ ಕಮ್ಯುನಿಟಿಗಳಿದೆ. ಇವರಿಂದ ಆಗ್ತಾ ಇರತಕ್ಕಂಥದ್ದು ಒಳ್ಳೆಯ ಶಿಕ್ಷಣ ಬಂದ್ಬಿಟ್ರೆ ಬಸವಣ್ಣನಿಗಿಂತ ಬಸವಣ್ಣನ ವಚನಗಳಿಗಿಂತಲೂ ಅವ್ರು ಸ್ಟ್ರಾಂಗ. ಯಾರು ನೀವು ಹೇಳಿದವರು? ಅವ್ರು ಸ್ಟ್ರಾಂಗ್ ಏನಿಲ್ಲ, ಆ ವರ್ಗ ಇರ್ತದೆ, ಅದು ಆ ವರ್ಗ ಇದ್ದೇ ಇರುವುದು. ಅದು ಇವತ್ತಲ್ಲಿ
ನೀವು ಇಲ್ಲಿ ಅಲ್ಲ, ಎಲ್ಲಾದ್ರೂ ಇರೋದೇ. ಎಲ್ಲಾ ಧರ್ಮಗಳಲ್ಲಿ ಮೂಢನಂಬಿಕೆ ಇದೆ. ಇದು ಒಂದೇ ಧರ್ಮದಲ್ಲಿ ಅಂತಲ್ಲ, ಎಲ್ಲಾ ಧರ್ಮಗಳಲ್ಲಿ ಸಮಸ್ಯೆ ಇದೆ, ಎಲ್ಲಾ ಧರ್ಮಗಳಲ್ಲಿ ಡಿಸ್ಪ್ಯೂಟ್ ಇದೆ, ಎಲ್ಲಾ ಧರ್ಮದಲ್ಲಿಯೂ ಆಚರಣೆಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಆದರೆ ಇದು ಕ್ರಮೇಣವಾಗಿ ಪರ್ಸೆಂಟೇಜ್ ಪ್ರಕಾರ ಕಡಿಮೆ ಆಗ್ತಾ ಇದೆ. ಈಗ ನಮ್ಮಂತವರು ಧರ್ಮ ಪ್ರಸಾರಕರು ಬರ್ತಾ ಇದ್ದಾರೆ, ವಚನಗಳನ್ನು ಹೇಳ್ತಾ ಇದ್ದಾರೆ, ಪುಸ್ತಕಗಳು ದೊರೀತಾ ಇದೆ, ಶಿಕ್ಷಣ ಬರ್ತಾ ಇದೆ, ಮಾಧ್ಯಮದ ಮುಖಾಂತರ ತಿಳುವಳಿಕೆ ಬರ್ತಾ ಇದೆ, ಶೈಕ್ಷಣಿಕವಾಗಿ ಮುಂದುವರಿತಾ ಇದೆ, ಜಾಗತೀಕರಣ ವ್ಯವಸ್ಥೆ ಒಳಗಡೆ ಇವತ್ತು ನಾವು ನಿಂತುಕೊಂಡಿದ್ದೇವೆ. ಇವತ್ತೊಂದು ವರ್ಗ, ಯಾವ ವರ್ಗ ನಿಂತುಕೊಂಡಿದೆ? ಈಗ ನನ್ನ ತಂದೆಗೆ 80 ವರ್ಷ ಇದೆ, ನಮ್ಮ ಅಣ್ಣನಿಗೆ 50 ವರ್ಷ ಇದೆ, ನನಗೆ 30 ವರ್ಷ ಇದೆ ಅಂತ ಇಟ್ಕೊಳ್ಳೋಣ ಒಂದು ಸಮುದಾಯ. ಮಗನಿಗೆ 10 ವರ್ಷದ ಮಗನಿಗೂ ಅಜ್ಜನಿಗೂ ಡಿಫರೆನ್ಸ್ ಇದೆ, ಬದಲಾವಣೆ ಆಗ್ತಾ ಇದೆ. ಆದ್ರೆ ನಾವು ಎಚ್ಚರಿಸ್ತಾ ಇರಬೇಕು, ಮೂಢನಂಬಿಕೆಗಳನ್ನು ಎಚ್ಚರಿಸಬೇಕು. ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಬಂದ ಮೇಲೆ ಇವೆಲ್ಲಕ್ಕೂ ಬೆರೆಕಾಯ್ತು. ಅಲ್ಲಿವರೆಗೆ ಮಠಾಧಿಪತಿಗಳು ಕೇವಲ ತಮ್ಮ ವೈಯಕ್ತಿಕ ಹಿತಾಸಕ್ತಿ, ಎಲ್ಲ ಮಠಾಧಿಪತಿಗಳಲ್ಲ, ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಬೆಳೆಸಿಕೊಳ್ಳುವುದಕ್ಕಾಗಿ ಮೂಢನಂಬಿಕೆ ಅನ್ನತಕ್ಕಂಥದನ್ನ ಇಟ್ಟುಕೊಂಡೇ ಬದುಕಿದ್ರು. ಭಯದ ವಾತಾವರಣದಲ್ಲಿ ಬೆಳೆಸಿದ್ರು ಈ ಸಮಾಜವನ್ನ. ಅದಕ್ಕೆ ಇಳಕಲ್ ಮಹಾಂತ ಸ್ವಾಮಿಗಳು ಹೊರಗಡೆ ಬಂದ್ರು, ಗದಗಿನವರು ಹೊರಗಡೆ ಬಂದ್ರು, ಚಿತ್ರದುರ್ಗದವರು ಹೊರಗಡೆ ಬಂದ್ರು. ನಮ್ಮ ಸುತ್ತೂರು ಮಠದಲ್ಲಿಯೂ ಸಹ ಯಾವುದೇ ಮೂಢನಂಬಿಕೆಗಳಿಲ್ಲ, ಯಾವ ಆಚರಣೆಗಳಿಲ್ಲ. ವಿರಕ್ತ ಮಠಗಳಲ್ಲಿ ಮ್ಯಾಕ್ಸಿಮಮ್ ಆಚರಣೆಗಳ ಮೂಢನಂಬಿಕೆಗಳಿಲ್ಲ. ಇತ್ತೀಚೆಗೆ ಎಲ್ಲ ಒಂದು 100-150 ವರ್ಷದಲ್ಲಿ ಬಹಳ ಯಥೇಚ್ಛವಾಗಿ ನಡೀತು. ಅಥಣಿಯ ಶಿವಯೋಗಿಗಳು ಎಂತವರು, ಧಾರವಾಡದ ಮೃತ್ಯುಂಜಯ ಅಪ್ಪಗಳು ಎಂತವರು, ಬರೀ ಪ್ರಸಾದ ನಿಲಯಗಳನ್ನು ತೆಗೆದು ಜೀವಂತ ಮನುಷ್ಯನೇ ಸಾಕಿದವರು ಅವರೆಲ್ಲರೂ. ಆದ್ರೆ ಆ ಪರಂಪರೆಯನ್ನು ಬೆಳೆಸುವ ವಾರಸುದಾರರು, ವ್ಯಕ್ತರು ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕು. ಈ ಸಂದರ್ಭದಲ್ಲಿ ಹಿಂದಿನ ಪರಂಪರೆಯ ವಿರಕ್ತರಿಗೆ ಗೌರವ ಕೊಡುವಂತ ಕೆಲಸ ಕಾರ್ಯಗಳನ್ನು ಇವತ್ತಿನ ಮಠಾಧೀಶರು ಮಾಡಬೇಕು. ಇವತ್ತಿನ ವಿರಕ್ತ ಮಠಾಧೀಶರು ಸತ್ಯವಾದಂತ ಬಸವಣ್ಣನವರನ್ನ ಧರ್ಮಗುರು ಅಂತ ಒಪ್ಪಿಕೊಂಡು ಪ್ರಭು ಪರಂಪರೆಯಲ್ಲಿ ಬಂದಿರತಕ್ಕಂಥವರು, ಪ್ರಭು ಪರಂಪರೆಯಲ್ಲಿ ಬಂದಿರತಕ್ಕಂಥ ವಚನ ಸಾಹಿತ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಜನರನ್ನು ಶುದ್ಧೀಕರಣ ಮಾಡುವಂತ ಕೆಲಸಗಳನ್ನ ಮಾಡಬೇಕು. ಇವತ್ತು ಆ ಕೆಲಸ ಮಾಡಿದ್ರೆ ನಿಜವಾಗಿಯೂ ಈ ಕರ್ನಾಟಕ ಕಲ್ಯಾಣ ಕರ್ನಾಟಕವಾಗ್ತದೆ ಅನ್ನತಕ್ಕಂಥದ್ದು ನನ್ನ ಆಶೆ. ತಮ್ಮ ಪ್ರಕಾರ ಗುರು ಪರಂಪರೆ ಇರಬಾರ್ದು, ಬಸವಣ್ಣನವರನ್ನು ಒಪ್ಪಿಕೊಂಡು ಗುರು ಪರಂಪರೆಯು ಇರಬೇಕು, ಶಂಕರ ಇರಬೇಕು, ಮಾಧ್ವರು ಇರಬೇಕು, ರಾಮಾನುಜರು. ನಮ್ಮ ಪರಂಪರೆನ ನಾವು ಹೇಳ್ತೇವೆ, ಜನ ಯಾವುದು ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ನಾವು ಅದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಕಾಂಪ್ಲೆಕ್ಸ್, ರಿಲಿಜಿಯಸಿಟೀಸ್ ಕಾಂಪ್ಲೆಕ್ಸ್, ಇದು ಒಂದು ಸಂಕೀರ್ಣ. ಇದು ಜನರಿಗೆ ಯಾವ್ದು ಬೇಕು ಅದನ್ನ ಖರೀದಿ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ನಾವ್ಯಾಕೆ ಬೇಡ ಅಂತ ಹೇಳೋದು? ನಾವು ಬೇಡ ಅಂತ ಹೇಳ್ತಾ ಇಲ್ಲ, ನಾವು ಬೇಕು ಅಂತಾನು ಹೇಳೋದಿಲ್ಲ. ನಾವು ಜನರಿಗೆ ಅರಿವಿನ ಪ್ರಜ್ಞೆ ಬಂತು ಅಂತಂದ್ರೆ ಮುಗಿದೋಯ್ತು. ನಿನ್ನ ನರೆಸಿದರೆ ನಾನು ನಿನಗೆ ಗುರು ಅಲ್ಲ, ನೀ ನನಗೆ ಶಿಷ್ಯನಲ್ಲ. ಆಗೋದಿಲ್ಲ. ಮೊದಲು ನನ್ನ ಹರಸು ನೀನು. ಈಗ ಗುರು ಪರಂಪರೆಯನ್ನು ವಿರೋಧಿಸ್ತೀವಿ ಅಂತಲ್ಲ ನಾವು. ಯಾಕೆ ವಿರೋಧಿಸ್ತೀವಿ? ಯಾರನ್ನು ವಿರೋಧಿಸ್ತಾ ಇಲ್ಲ ನಾವು. ಯಾವ ಗುರು ಪರಂಪರೆಯನ್ನು ವಿರೋಧಿಸ್ತಿಲ್ಲ. ನೋಡಿ, ನಾವು ವೈದಿಕ ಪರಂಪರೆಯ ಸ್ವಾಮಿಗಳನ್ನು ವಿರೋಧಿಸ್ತಿಲ್ಲ. ಎಲ್ಲರೂ ನಮ್ಮವರೇ, ಗೌರವಿಸ್ತೇವೆ. ಆದ್ರೆ ಭಿನ್ನಾಭಿಪ್ರಾಯಗಳ ಜೊತೆಲಿ ನಿಮ್ಮ ಜೊತೆಯಲ್ಲಿ ಹೋರಾಟ ಇದೆ. ಬಸವಣ್ಣ ನಿಮ್ಮ ಜೊತೆಯಲ್ಲಿ ತಾತ್ವಿಕವಾಗಿ ಹೋರಾಟ. ಯಾಕೆ ಬುದ್ಧ ಹೋರಾಟ ಮಾಡಿದ್ರು? ಬುದ್ಧ ಒಪ್ಪಬೋದಿತ್ತಲ್ಲ, ಕರ್ಮಕಾಂಡವನ್ನೆಲ್ಲ ಒಪ್ಪಬೋದಿತ್ತಲ್ಲ. ಈಗ ಈ ವೀರಶೈವ ಮತ್ತು ಲಿಂಗಾಯತ ಅನ್ನುವ ಈ ಸಮಸ್ಯೆ ಈಗ ಬಹಳ ದೊಡ್ಡ ಬೃಹದಾಕಾರವಾಗಿ ಬೆಳೆದು ಬಿಟ್ಟಿದೆ. ಅದು ರಾಜ್ಯದಲ್ಲಿ ಮೊದಲೆಲ್ಲ ಮಠಾಧೀಶರು ಒಟ್ಟಿಗೆ ನೋಡ್ತಾ ಇದ್ರು. ಈಗ ಒಂದು ಡಿಫರೆನ್ಸ್ ಕಾಣ್ತಾ ಇದೆ, ಡಿವೈಡ್ ಆಗ್ತಾ ಇರೋದಂತ. ಮಠಾಧೀಶರ ಅನುಯಾಯಿಗಳು, ಮಠದ ಅನುಯಾಯಿಗಳು, ಭಕ್ತರು ಬಹಳ ದೊಡ್ಡ ಗೊಂದಲದಲ್ಲಿದ್ದಾರೆ. ನಾವು ವೀರಶೈವರು, ನಾವು ಲಿಂಗಾಯತರು, ಅಥವಾ ಈಗ ಈ ಸ್ವಾಮಿಗಳನ್ನು ಮಾತಾಡಿಸ್ಬೇಕೋ ಬೇಡವೋ, ಈ ಮಠಕ್ಕೆ ಹೋಗ್ಬೇಕೋ ಬೇಡವೋ, ಬಹಳ ದೊಡ್ಡ ಕನ್ಫ್ಯೂಷನ್. ಅದರ ಜೊತೆಗೆ ಇಲ್ಲಿಯವರೆಗೂ ಸಂಬಂಧಗಳು, ಮದುವೆ ಸಂಬಂಧಗಳು ಇವೆಲ್ಲ ಬೆಸೀತಾ ಇತ್ತು. ಈಗೆಲ್ಲ ಏನೋ ಒಂದು ರೀತಿ ಒಂದು ಗೆರೆ ಕಾಣಿಸ್ತಾ ಇದೆ. ಅಂತವ್ರು ಬಹಳ ಜನ ಆತಂಕದಲ್ಲಿದ್ದಾರೆ, ಆಕ್ರೋಶದಲ್ಲಿದ್ದಾರೆ, ಕಳವಳದಲ್ಲಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಬಯಸ್ತೀವಿ ತಾವು? ಯಾವುದೇ ರೀತಿ ಕಳವಳಗಳಿಲ್ಲ, ಯಾವುದೇ ರೀತಿ ಗೆರೆಗಳಿಲ್ಲ. ಎಲ್ಲರೂ ಕರ್ನಾಟಕದಲ್ಲಿ ಇರ್ತಕ್ಕಂಥವರೆಲ್ಲರೂ ಲಿಂಗಾಯತರೇ. ವೀರಶೈವರು ಅನ್ನತಕ್ಕಂಥ ಮತವಾದಿಗಳು ಬಂದು ಸೇರ್ಕೊಂಡಿದ್ದಾರೆ. ಎಲ್ಲರ ಸರ್ಟಿಫಿಕೇಟ್ ನಲ್ಲಿ ಲಿಂಗಾಯತ ಅಂತ ಇದೆ. ಎಲ್ಲರ ಆಚರಣೆಗಳು ಒಂದೇ ತರ ಇದೆ. ಕೊಡೋದು ತಗೊಳ್ಳೋದಿದೆ. ಇಲ್ಲಿ ನೊಣಬ ಲಿಂಗಾಯತರಿದ್ದಾರೆ, ಸಾದರ್ ಲಿಂಗಾಯತರಿದ್ದಾರೆ, ಬಣಜಿಗ ಲಿಂಗಾಯತರಿದ್ದಾರೆ, ಪಂಚಮಸಾಲಿ ಲಿಂಗಾಯತರಿದ್ದಾರೆ, ಹಡಪದ ಲಿಂಗಾಯತರಿದ್ದಾರೆ, ಕುಂಬಾರ ಲಿಂಗಾಯತರಿದ್ದಾರೆ, ಗೌಡ ಲಿಂಗಾಯತರಿದ್ದಾರೆ, ಜಂಗಮ ಲಿಂಗಾಯತರು ಇದ್ದಾರೆ. ಯಾರಲ್ಲಿ ಕೊಡು ತಗೊಳ್ಳೋದ್ರಲ್ಲಿ ಏನು ಗೆರೆ ಹೊಡೆಯೋದಿಲ್ಲ. ಕೌಟುಂಬಿಕ ವಿಚಾರದಲ್ಲಿ ಅವರ ವೈಯಕ್ತಿಕವಾದಂತ ಜೀವನದಲ್ಲಿ ಅವರು ಮಠಾಧೀಶರುಗಳು ಒಪ್ತಾ ಇಲ್ವೇ? ಯಾರು? ಈಗ ವೀರಶೈವ ಮಠಾಧೀಶರು ಬಹಳಷ್ಟು ಜನ ಇಲ್ಲ, ನೀವು ಹೇಳ್ತಾ ಇರೋ ತಪ್ಪು ಅಂತೀರಿ, ತಾವ್ ಹೇಳ್ತಾ ಇದ್ರೆ ಅವ್ರು ಹೇಳೋದು ತಪ್ಪು, ಅವ್ರ ಈ ರೀತಿ ಆಚರಣೆಗಳಿದೆ, ನಮ್ದು ಡಿಫರೆನ್ಸ್ ಇದೆ ಅಂತ ಹೇಳ್ತಾ ಇದೀರಿ. ಇಲ್ಲಿ ಮಧ್ಯದಲ್ಲೂ ಬಡವಾದವ್ರು ಯಾರು? ಭಕ್ತರು ಯಾರು ಬಡವಾಗಿಲ್ಲ. ಭಕ್ತರು ತೀರ್ಮಾನ ಮಾಡ್ತಾ ಇದ್ದಾರೆ, ಜಡ್ಜ್ಮೆಂಟ್ ತಗೋತಾರೆ ಭಕ್ತರು. ಭಕ್ತರಿಗೆ ಯಾವ್ದು ಬೇಕು ಅಂತ ಹೇಳಿದ್ನಲ್ಲ, ಇಟ್ ಇಸ್ ಕಾಂಪ್ಲೆಕ್ಸ್.
ತೀರ್ಮಾನ ಮಾಡ್ತಾರೆ ಭಕ್ತರು. ಹಾಗಾದ್ರೆ ಪಂಚಾಚಾರ್ಯರನ್ನು ಬಿಟ್ಬಿಡಿ, ನಾವು ಬಿಡಿ ಅಂತ ಹೇಳ್ತಾರೆ, ಬಸವಣ್ಣನ ಆರಾಧಿಸಿ, ಇಲ್ಲ ಇಲ್ಲ ವಚನ ಸಾಹಿತ್ಯವನ್ನ ಧರ್ಮಗ್ರಂಥ ತಾವ್ ಏನ್ ಹೇಳಕ್ ಬಯಸ್ತಾ ಇದ್ರಿ? ನಾವು ಹೇಳ್ತಾ ಇರತಕ್ಕಂಥದ್ದು ವೈಜ್ಞಾನಿಕ ವೈಚಾರಿಕತೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಲಿಂಗಾಯತ ಧರ್ಮವನ್ನ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ನಾವು ಕೇಳ್ತಾ ಇರ್ತಕ್ಕಂಥ. ಹಾಗಾದ್ರೆ ಸರಿ ಇಲ್ಲ ಸರಿ ಅಂತ ಹೇಳ್ತಾ ಇದೀರಿ ನೀವು. ಅದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಅದು ಧರ್ಮನೇ ಅಲ್ಲ, ಅದೊಂದು ಮತ ಅಂತ ಹೇಳ್ತಾ ಇದೀವಲ್ಲ ನಾವು. ಮತನೇ ಹೇಗೆ ಧರ್ಮ ಅಂತ ಒಪ್ಪಕ್ ಸಾಧ್ಯತೆ ಇದೆ ನಮಗೆ? ಮತಗಳನ್ನು ಎಂದು ಧರ್ಮ ಅಂತ ಒಪ್ಲಿಕ್ಕೆ ಆಗೋದಿಲ್ಲ. ಮತ ಅಂತಂದ್ರೆ ಓಟು, ಅದರ ಸಮುದಾಯಕ್ಕೆ ಒಂದು ಓಟದು ಅದಷ್ಟೇ, ಅಷ್ಟೇ. ಅದು ಮತ, ಅದು ಇಟ್ ಈಸ್ ಪೋಲಿಂಗ್. ಅದು ಆ ಸಮುದಾಯ ಆ ವ್ಯವಸ್ಥೆ ಒಂದು ಪೋಲಿಂಗು. ಶಂಕರಾಚಾರ್ಯರ ಮತ ಅಲ್ಲೊಂದು ಪೋಲಿಂಗು, ಮಧ್ವಾಚಾರ್ಯರ ಮತ ಅದೊಂದು ಪೋಲಿಂಗು. ನೀವು ಎಲ್ಲಿ ಬೇಕು ಮತ ಕೊಡಿ ಅಂತೀರಿ ತಾವು. ನಾವ್ ಎಲ್ಲಾ ಕಡೆ ಕೊಡ್ರಿ ಅಂತ ಹೇಳೋದಿಲ್ಲ. ಎಲ್ಲಾ ಕಡೆ ಕೊಟ್ರೆ ಮತ ಕೊಡ್ಲಿಕ್ಕೆ ಹೋಗ್ತದೆ, ಒಂದು ಕಡೆ ಸಿಂಪಲ್ ಆಗಿ ಡಿಫೈನ್ ಮಾಡಿ. ನೀವು ಬರೀ ಸಿಂಪಲ್ ಆಗಿ ನಮಗೊಂದು ಅಲ್ಪಸಂಖ್ಯಾತ ಸ್ಥಾನಮಾನ ಸರ್ಕಾರದಲ್ಲಿ ಬೇಕು, ಅದಕ್ಕೆ ಕಾರಣ ಅದಕ್ಕೊಂದಷ್ಟು ಸವಲತ್ತುಗಳು ಸಿಗುತ್ತೆ ಸರ್ಕಾರದಿಂದ ಸಮುದಾಯಕ್ಕೆ ಅಂತ ಅದನ್ನ ಕೇಳ್ತಾ ಇದೀರೋ, ಅಥವಾ ಲಿಂಗಾಯತ ಪ್ರತ್ಯೇಕ ಧರ್ಮ ವೀರಶೈವರು ನಮ್ ಜೊತೆ ಬನ್ನಿ ಇದನ್ನ ನಾವು ಇಲ್ಲಿ ಒಟ್ಟಿಗೆ ಸೇರಿ ತಗೊಳ್ಳೋಣ ಅಂತ ಕೇಳ್ತಾ ಇದೀರೋ, ಅಥವಾ ನಾವು ಬೇರೆ ಬೇರೆ ಅಂತ ಇದೀರೋ, ಅಥವಾ ಏನ್ ನಿಮ್ದು ಗೊಂದಲ ಕ್ಲಿಯರ್ ಆಗಿ? ವೀರಶೈವರು ಲಿಂಗಾಯತರೊಳಗೂ ಬರಬೇಕು, ಇಡೀ ಯಾರು ಬೇಕಾದ್ರೂ ಇದ್ರೊಳಗೆ ಬರಬಹುದು. ವೀರಶೈವರು ಅಷ್ಟೇ ಅಲ್ಲ, ಮನುಷ್ಯ ಸಮಾಜದಲ್ಲಿರ್ತಕ್ಕಂಥವರು ಎಲ್ಲರೂ ಬೇಕಾದ್ರೂ ಇದ್ರೊಳಗೆ ಬರಬಹುದು. ಸ್ವಾಮೀಜಿ, ಸಿಂಪಲ್ ಆಗಿ ನಿಮಗೆ ಪ್ರತ್ಯೇಕ ಧರ್ಮ ಬೇಕೋ, ಅಲ್ಪಸಂಖ್ಯಾತ ಸ್ಥಾನಮಾನ ಬೇಕೋ, ಏನು? ನಮಗೆ ಇದು ಈ ದೇಶದ ಅಸ್ಪೃಶ್ಯತೆಯ ಧರ್ಮ. ಈ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಬೇಕೇ ಹೊರತು ನಮಗೆ ಅಲ್ಲಿ ಸಿಗುವಂತ ಸವಲತ್ತುಗಳಿಗೆ ನಾವು ಹೋರಾಟ ಮಾಡುವುದಿಲ್ಲ. ನಮಗೆ ಸವಲತ್ತು ಬೇಕಾದ್ರೆ ಧರ್ಮದ ಮೇಲೆ ಹೋಗ್ಬೇಕಾಗಿಲ್ಲ, ಜಾತಿ ಆಧಾರದ ಮೇಲೆ ಹೋದ್ರೆ ಸವಲತ್ತು ಸಿಗುತ್ತೆ. ನಮಗೆ ಧರ್ಮನೇ ಬೇಕಾದಕ್ಕೆ ನನಗೆ 2A ಸಿಗುತ್ತೆ, 3A ಸಿಗುತ್ತೆ. ಸೊ ನೀವು ಕೇಳ್ತಾ ಇರೋದು ಈಗ ಅಲ್ಪಸಂಖ್ಯಾತ ಸ್ಥಾನಮಾನ ಅಲ್ಲ, ನಮಗೆ ಧರ್ಮದ ಮಾನ್ಯತೆ. ಈ ದೇಶದೊಳಗಡೆ ಹಿಂದೂ ಧರ್ಮದ ಒಂದು ಭಾಗವಲ್ಲ ಲಿಂಗಾಯತ ಧರ್ಮ. ಹೇಗೆ ಜೈನ ಧರ್ಮ ಇದೆಯೋ, ಹೇಗೆ ಬೌದ್ಧ ಧರ್ಮ ಇದೆಯೋ, ಹೇಗೆ ಇಸ್ಲಾಂ ಧರ್ಮ ಇದೆಯೋ, ಹೇಗೆ ಕ್ರೈಸ್ತ ಧರ್ಮ ಇದೆಯೋ, ಹಾಗೆ ಲಿಂಗಾಯತ ಧರ್ಮ ಅನ್ನತಕ್ಕಂಥ ಒಂದು ಮಾನ್ಯತೆ ಕೊಡಿ. ಈ ಮಾನ್ಯತೆ ಒಳಗಡೆ ಚಿಂತನೆ ಆಗಲಿ, ತಾತ್ವಿಕ ವ್ಯವಸ್ಥೆ ಅನ್ನತಕ್ಕಂಥದ್ದು ಒಂದೇ ಹೋರಾಟ ಹೊರತು ನಮಗೆ ಸರ್ಕಾರ ಕೊಡುವ ಮೀಸಲಾತಿಯ ಬಗ್ಗೆ ನಮಗೇನಿಲ್ಲ. ಸರ್ಕಾರ ಡಿಸ್ಪ್ಯೂಟ್ ಇದೆಯಲ್ಲ, ವೀರಶೈವ ಲಿಂಗಾಯತ ಅಂತ ಇಟ್ಕೊಳ್ಳಿ, ಇದೇ ಲಿಂಗಾಯತ ಅಂತ ಇಟ್ಕೊಳ್ಳಿ, ಇಲ್ಲ ವೀರಶೈವ ಅಂತ ಇಟ್ಕೊಳ್ಳಿ, ಇದ್ರ ಬಗ್ಗೆ ಗೊಂದಲ ಇದೆಯಾ? ಏನದು? ಅದೇ ನಾವು ಹೇಳ್ತಾ ಇರೋದು. ನಾವು ಅವರಿಗೆ ಹೇಳ್ತಾ ಇದ್ದೀವಿ, ನಾವು ಅವರ ವಿರೋಧಿಗಳಲ್ಲ, ವೀರಶೈವರ ವಿರೋಧಿಗಳಲ್ಲ. ನಮಗೆ ವೀರಶೈವ ಅನ್ನತಕ್ಕಂಥ ಶಬ್ದ ದಾಖಲಾಟೇ ಇಲ್ಲ ನಮಗೆ, ಅದರ ಬಗ್ಗೆ ನಮಗೆ ಬೇಕಾಗೇ ಇಲ್ಲ. ನಮ್ಮದು ಲಿಂಗಾಯತ ಧರ್ಮ ಅಷ್ಟೇ, ಕ್ಲೋಸ್. ನಮ್ಮ ಜೊತೆಲಿ ನೀವು ಬಂದ್ರೆ ನೀವು ಲಿಂಗಾಯತು, ಅಂಗದ ಮೇಲೆ ಲಿಂಗವಿದ್ದವರನ್ನೆಲ್ಲರೂ ಸಂಗಮನಾಥರೆಂಬೆ. ಯಾರು ಬೇಕಾದ್ರೂ ಲಿಂಗಾಯತರಾಗ್ಬೋದು. ಈಗ ನಾನು ಮೂಲ ಲಿಂಗಾಯತರವನಲ್ಲ, ನಾನು ಲಿಂಗಾಯತನಾಗಿದ್ದೇನೆ. ನಾನು ಈ ಧರ್ಮವನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ಒಂದು ಮಠದ ಅಧಿಕಾರಿಯೂ ಆಗಿದ್ದೇನೆ. ಹಾಗಾದ್ರೆ ಏನು ಅಂತ ಹೇಳಬೇಕು? ಎಲ್ಲರೂ ಬಂದಿದ್ದಾರೆ. ಇದರೊಳಗಡೆ ವೀರಶೈವರಲ್ಲ, ಎಲ್ಲರೂ ಬರ್ಬೋದು. ಈ ದೇಶದೊಳಗಡೆ ಹಿಂದೂ ಪರಂಪರೆಯ ವೈದಿಕ ವಿರೋಧದ ಧರ್ಮ ಅಂತ ನಾವು ಹೇಳ್ತಿಲ್ಲ, ವೈದಿಕ ಪರಂಪರೆಯ ಆಚರಣೆಯನ್ನು ಧಿಕ್ಕರಿಸಿ ಹುಟ್ಟಿ ಹಾಕಿರ್ತಕ್ಕಂಥ ಧರ್ಮವನ್ನ ಸ್ವತಂತ್ರತೆಯ ಮಾನತೆಯ ಧರ್ಮಕ್ಕಾಗಿ ಹೋರಾಟ ಇದೆ. ಸರಿ, ಈ ಧರ್ಮಕ್ಕೆ ಬಂದವರು ದೀಕ್ಷೆ ಕೊಡೋರು ಯಾರು? ನಾವು ಯಾರು ಕೊಡ್ತಾ ಹೋಗ್ತಾರೆ? ಗುರುಗಳು ಕೊಡ್ತಾ ಹೋಗ್ತಾರೆ. ಒಬ್ಬರಿಗಿಂತ ಒಬ್ಬ ನಾಲೆಡ್ಜ್. ಗುರು ಪರಂಪರೆ ಆಯ್ತಲ್ಲ ಅದು. ಯಾರು ಹೇಳಿದ್ದು ಗುರು ಪರಂಪರೆ ಕೊಡ್ತಾ ಇದ್ದಾರೆ ಅಂತ? ಎಲ್ಲರೂ ಕೊಡ್ತಾ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದಾರೆ, ಎಲ್ಲರೂ ದೀಕ್ಷೆ. ವೀರಶೈವರ ಆಚರಣೆಯಲ್ಲಿ ವ್ಯತ್ಯಾಸ ಏನಾಯ್ತು? ಗುರುಗಳು ದೀಕ್ಷೆ ಕೊಡ್ತಾ ಇದ್ದಾರೆ ಅಂದ್ರೆ ಗುರು ಅಂದ್ರೇನೆ ಅರ್ಥ ಆಗ್ತಿಲ್ಲ. ಗುರು ವಿರಕ್ತ ಅನ್ನತಕ್ಕಂಥ ಶಬ್ದಗಳು ಅರಿವಿದ್ದವರು ಗುರು, ಅರಿವಿದ್ದವರು ಗುರು, ಆಚಾರ ಇದ್ದವನು ಶಿಷ್ಯ. ಪ್ರತ್ಯೇಕ ಏನಿಲ್ಲ, ಪ್ರತ್ಯೇಕ ಇಲ್ಲ, ಅದಕ್ಕೆ ಪ್ರತ್ಯೇಕತೆ ಇಲ್ಲ. ಗುರು ಅನ್ನತಕ್ಕಂಥ ಜಾತಿ ವ್ಯವಸ್ಥೆ ಅಲ್ಲ ಅದು. ಕರ್ನಾಟಕ ರಾಜ್ಯದಲ್ಲಿ ತಾವು ಲಿಂಗಾಯತ ಧರ್ಮ ಮಾಡ್ಕೊಳ್ಳೋದು ವಿಚಾರವಾಗಿ ಬೇರೆ ಯಾರಿಗೂ ಯಾವ ಸಮಸ್ಯೆನೂ ಇಲ್ಲ. ಆಯ್ತು, ಬೇರೆ ಯಾವ ಧರ್ಮದವ್ರಿಗೂ ಯಾವ ಸಮಸ್ಯೆನೂ ಇಲ್ಲ. ಇಲ್ಲಿ ಸಮಸ್ಯೆ ಉದ್ಭವ ಇರೋದು ವೀರಶೈವ ಮತ್ತು ಲಿಂಗಾಯತ. ನೀವ್ ಹೇಳ್ತೀರಿ ನಾವು ಲಿಂಗಾಯತ ಅಂತ ಇಟ್ಕೊಳ್ಳಿ ಅಂತ. ಇಲ್ಲ, ನೀವು ವೀರಶೈವರು ನಮ್ ಜೊತೆ ಬನ್ನಿ, ಲಿಂಗಾಯತರು ನೀವು ಅಂತ ಹೇಳ್ತಾರೆ. ಇದನ್ನ ಕ್ಲಾರಿಫೈ ಮಾಡಿ. ಇದನ್ನ ಹುಟ್ಟು ಹಾಕಿ ಇದಕ್ಕೆ ಬಹಳ ದೊಡ್ಡ ಗಲಾಟೆ ಎಬ್ಬಿಸ್ತಿರ್ತಕ್ಕಂಥವ್ರು ವೀರಶೈವ ಮಹಾಸಭಾದವರು. ವೀರಶೈವ ಮಹಾಸಭಾದವರು ಸ್ಪಷ್ಟೀಕರಣ ಕೊಡಬೇಕು. ವೀರಶೈವ ಮಹಾಸಭಾದರಿಂದ ನಡೀತಿರ್ತಕ್ಕಂಥದ್ದು ಇದು ಗಲಾಟೆ. ಇದು ಅದು ಏನ್ ನೆನ್ನೆ ಮೊನ್ನೆ ಹುಟ್ಟಿದಲ್ವಲ್ಲ, 100 ವರ್ಷ, 100 ವರ್ಷ, ಅದಕ್ಕೂ 100 ವರ್ಷ ಇತಿಹಾಸ ಇದೆ. ಒಂದು ಪ್ರಾತಿನಿಧಿಕ ಸಂಸ್ಥೆ 100 ವರ್ಷದಿಂದ ಇರಬಹುದು. ಪ್ರಾತಿನಿಧಿಕ ಸಂಸ್ಥೆ 100 ವರ್ಷದಿಂದ ಬೈಲ ಚೇಂಜ್ ಆಗಬಾರದು ಅಂತಿದ್ಯಾ? ಬೈಲದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕನ್ನತಕ್ಕಂಥ ವ್ಯವಸ್ಥೆ ಬೇಕಾಗಿಲ್ಲ. 2 ಸಲ ಕಳಿಸಿದಿರಿ ವೀರಶೈವ ಅಂತಂದ್ರೆ ಯಾಕೆ ಹೊರಗಡೆ ಬಂತು ನಿಮ್ಮದು? ಅದು
ಹೊರಗಡೆ ಹಾಕಿದ ನಂತರ ತಾನೇ ಲಿಂಗಾಯತ ಬಾರ್ ಅಂತ ಹಾಕೊಂಡಿದ್ದು. ಅಲ್ಲಿವರೆಗೆ ಯಾಕೆ ಲಿಂಗಾಯತರನ್ನ ಬಿಟ್ರಿ ನೀವು? 2 ಸಲ ಕಳಿಸುವಾಗ ನೀವು ವೀರಶೈವ ಬಾರ್ ಲಿಂಗಾಯತ ಅಂತ ಯಾಕೆ ಕಳಿಸ್ಲಿಲ್ಲ ಕಾನ್ಸ್ಟಿಟ್ಯೂಷನ್ಗೆ? ನೀವು ಯಾಕೆ ಸೆಂಟ್ರಿಗೆ ಕಳಿಸ್ಲಿಲ್ಲ? ನೀವು ವೀರಶೈವ ಮಹಾಸಭಾದವರು ವೀರಶೈವ ಧರ್ಮಕ್ಕೆ ಪ್ರತ್ಯೇಕತೆಯನ್ನು ಕೊಡ್ರಿ ಅಂತ ಕೇಳಿದ ಕೂಡಲೇ ಕೇಂದ್ರದಿಂದ ಅದನ್ನ ಹೊರಗಡೆ ಬಂತಲ್ಲ, ಯಾವ ಕಾರಣಕ್ಕಾಗಿ ಬಂತು? ವೀರಶೈವ ಅನ್ನತಕ್ಕಂಥದ್ದೊಂದು ಮತ, ಇದು ವೈದಿಕ ಸಂಪ್ರದಾಯದ ಪರಂಪರೆ, ಇದರಲ್ಲಿ ಆಚರಣೆ ಇದೆ, ಇದಕ್ಕೆ ಜಾತಿ ವ್ಯವಸ್ಥೆ ಇದೆ, ಹಾಗೆ ತಾನೇ ಅದನ್ನು ಹೊರಗಡೆ ಬಂತು. ಆವಾಗ ವಿಚಾರ ಮಾಡಿದ್ರೆ ವೀರಶೈವ ಬಾರ್ ಲಿಂಗಾಯತ ಹಾಕಿ ಕಳಿಸಿದ್ರೆ ಹಾಗೆ ಅಂತ ಹೇಳಿದ್ರು. ಹಾಕಿ ಕಳಿಸಿದ ಮೇಲೆ ಲಿಂಗಾಯತರನ್ನ ಸೇರಿಸ್ಕೊಂಡ್ರೆ ಯಾಕೆ ನೀವು ಲಿಂಗಾಯತರನ್ನ ಆಗಲೇ ಹಾಕೊಳ್ಳಿಲ್ಲ? ನೀವು ಎರಡು ಸಲ ಕಳಿಸಿದಾಗ ನೀವು ಹಾಗೆ ಕಳಿಸಿ ಅಂತೀರೋ ಅಥವಾ ಪ್ರತ್ಯೇಕ ಕಳಿಸಿ ಅಂತ? ಪ್ರತ್ಯೇಕ ಲಿಂಗಾಯತ ಅಂತ ಕಳಿಸ್ರಿ. ನೋಡಿ, ನೀವು ಲಿಂಗಾಯತ ಅಂತ ಕಳಿಸ್ರಿ. ನೀವು ನಿಮ್ಮಲ್ಲಿ ಪುರಾವೆ ಇದೆ, ನಿಮಗೆ ದಾಖಲೆಗಳಿದೆ? ಧಾರಾಳವಾಗಿ ವಚನ ಸಾಹಿತ್ಯ ದಾಖಲೆ ಇದೆ, ಪರಂಪರೆಯ ಇತಿಹಾಸದ ದಾಖಲೆಗಳಿದೆ, ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಲಕ್ಷಣಗಳಿದೆ, ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಆಚರಣೆಗಳಿದೆ, ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸಮುದಾಯಗಳಿದೆ. ಸೊ ತಮ್ಮ ಪ್ರಕಾರ ಯಾವುದೇ ಡಿಸ್ಪ್ಯೂಟ್ ಇಲ್ಲ, ನಮ್ಮ ಜೊತೆ ನೀವೆಲ್ಲ ಬನ್ನಿ ಅಂತೀರಿ? ಧೈರ್ಯವಾಗಿ ಬರಬೇಕು, ಪ್ರೀತಿಯಿಂದ ಬರಬೇಕು, ಆತ್ಮ ಸಂತೋಷವಾಗಿ ನಮ್ಮ ಜೊತೆಯಲ್ಲಿ ಬರಬೇಕು. ಅವರ ಗುರುತರ ಜವಾಬ್ದಾರಿ ಇದೆ. ಅವರ ವೈಯಕ್ತಿಕ ಹಿತಾಸಕ್ತಿಯನ್ನು ಮರೆತು ಸಮಾಜದ ಹಿತಾಸಕ್ತಿಗಾಗಿ ಎಲ್ಲ ಗುರು ಪರಂಪರೆಯವರು ಇದಕ್ಕೆ ಬರಬೇಕು. ನಿಮ್ಮ ನಂಬಿದ ಸಮುದಾಯಕ್ಕೆ ಏನ್ ಹೇಳಕ್ ಬಯಸ್ತೀರಿ? ಯಾವ ನಂಬಿಕೆ? ಇಡೀ ನಿಮ್ಮನ್ನ, ಈ ಸಮುದಾಯವನ್ನು, ನಿಮ್ಮನ್ನ ನಿಜಗುಣಾನಂದ ಸ್ವಾಮಿಗಳನ್ನ ಫಾಲೋ ಮಾಡೋರಿಗೆ ಮತ್ತು ಈ ಧರ್ಮದ ಡಿಸ್ಪ್ಯೂಟ್ ಇರುವಂತ ಮಹಾಜನತೆಗೆ, ಕರ್ನಾಟಕ ಜನತೆಗೆ ಏನ್ ಡಿಸ್ಪ್ಯೂಟ್ ಅನ್ನತಕ್ಕಂಥದ್ದು ಏನೂ ಇಲ್ಲ. ಇದೆ ವೀರಶೈವ ಮಹಾಸಭಾದವರು ಇವತ್ತು ತೀರ್ಮಾನ ಮಾಡ್ಲಿ, ಮುಗಿದೋಗ್ತದೆ. ಯಾಕೆ ಮೊನ್ನೆ ವಿಚಾರ ಮಾಡಿ, ನೀವು ಅಷ್ಟೊಂದು ಸಿಂಪಲ್ ಆಗಿದ್ರೆ ಯಾಕೆ ಮಾಡಕ್ಕಾಗಲ್ಲ? ಹೇಳ್ತೀನಿ ಕೇಳಿ. ವೀರಶೈವ ಮಹಾಸಭಾದವರು ಒಂದು ಲೆಟರ್ ಬರೆದ್ರು, ವೀರಶೈವ ಬಾರ್ ಲಿಂಗಾಯತ ಇದು ಹಿಂದೂ ಧರ್ಮದ ಭಾಗವಲ್ಲ ಅಂತ. ಅದಕ್ಕೆ ರಂಭಾಪುರಿ ಜಗದ್ಗುರುಗಳು ಇಲ್ಲ, ವೀರಶೈವ ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ರಿ ಅಂತಂದ್ರು. ಅವರಲ್ಲೇ ಭಿನ್ನಾಭಿಪ್ರಾಯಗಳು ಎದ್ದು ಕಾಣುವ ಹೇಗಾಗ್ತದ? ಇದು ಸ್ವಾರ್ಥಕ್ಕಾಗಿ ಗಲಾಟೆಗಳು, ತಮ್ಮ ಜಾತಿಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ವ್ಯವಸ್ಥೆಗಳು, ಧರ್ಮದ ಅಧಿಕಾರದ ವ್ಯವಸ್ಥೆಯ ಹುನ್ನಾರಗಳು. ಇದು ಇವತ್ತು ಸಮಾಜದ ಭಕ್ತರನ್ನ ಗಮನಿಸಬೇಕು. ಸ್ವಾಮಿಗಳಾದವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಚಿಂತನೆ ಮಾಡಬೇಕು. ಇವತ್ತು ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥದನ್ನ ಚಿಂತನೆ ಮಾಡಬೇಕು. ಇವರು ಏನು ಚಿಂತನೆ ಮಾಡ್ತಾ ಇದ್ದಾರೆ ಇವತ್ತು? ಯಾವುದು ಸ್ವಾಮಿ? ಬಸವಣ್ಣ ಅಧಿಕಾರವನ್ನು ಬಿಟ್ಟು ಬಂದ, ಬಿಜ್ಜಳನ ಭಂಡಾರ ನನಗೇಕೆ, ಅಲ್ಲೇ ಸುರಿದು ಬಾ ಅಂತ ಹೇಳಿದ್ರು ಬಸವಾದಿ ಪ್ರಮುಖರು. ಕಿರೀಟವನ್ನು ತೆಗೆದಿಟ್ಟು ಬಂದ, ಅಧಿಕಾರವನ್ನು ಬಿಟ್ಟು ಬಂದ. ಅದಕ್ಕಾಗಿ ಜಯೇಶ್ ರುದ್ರಪ್ಪನವರು ಹೇಳಿದ್ರು, ಇರಬಹುದು ನಿನಗಿಂತ ದೊಡ್ಡವರು ಮೇಲೇರಿ ಬಯಲಾದವರು, ಇರಬಹುದು ನಿನಗಿಂತ ದೊಡ್ಡ ತ್ಯಾಗಿಗಳು, ಇರಬಹುದು ನಿನಗಿಂತ ದೊಡ್ಡ ವಿರಾಗಿಗಳು, ಇರಲಾರದೆಂದು ಕಾಣುತ್ತದೆ ನಿನ್ನೊಳಗಿನ ಅಂಕುಡೊಂಕುಗಳನ್ನು ತಿದ್ದಿಕೊಂಡವರು ಅನ್ನತಕ್ಕಂಥದ್ದು. ನಾವು ದಯಮಾಡಿ ಎಲ್ಲ ಗುರುಗಳಲ್ಲಿ, ಎಲ್ಲ ಸ್ವಾಮಿಗಳಲ್ಲಿ ವಿನಂತಿಸಿಕೊಳ್ಳುವುದೇನು ಅಂತಂದ್ರೆ, ನಮ್ಮ ಸ್ವಾರ್ಥಕ್ಕಾಗಿ ಸಮಾಜವನ್ನು ಬಲಿ ಕೊಡೋದು ಬೇಡ. ಸಮಾಜದ ಹಿತಾಸಕ್ತಿಗಾಗಿ ಹೊರಗಡೆ ಬರೋಣ. ಸಮಾಜವನ್ನು ನೋಡ್ರಿ, ಎಷ್ಟು ಜನರನ್ನು ಹೊಂದಿದ್ದಾರೆ, ಎಷ್ಟು ಜನ ಇವತ್ತು ತೊಂದರೆಯಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಒಂದು ಧಾರ್ಮಿಕ ನ್ಯಾಯ ಕೊಡಿ. ನೀವು ಅವರ ಅಸ್ಮಿತೆಗೆ ಗೌರವ ಕೊಡಿ. ನಿಮ್ಮ ಹಿತಾಸಕ್ತಿಯನ್ನು ಬದಿಗಿರಿ ನೀವು ಇವತ್ತು. ಇದು ನಾನು ಹೇಳ್ತಕ್ಕಂಥ ಮಾತು. ಮತ್ತೆ ನನ್ನ ನಂಬಿದಿರತಕ್ಕಂಥ ಜನರಿಗೆ ನಾನು ಏನು ಹೇಳೋದಿಲ್ಲ. ನನ್ನನ್ನು ನಂಬಿ ಯಾರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. ಬಸವಾದಿ ಪ್ರಮತರ ವಿಚಾರಧಾರೆಗಳನ್ನು ಹೇಳ್ತಾ ಇದ್ದಾರೆ ಅಂತೇಳಿ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಆ ನನ್ನನ್ನು ನಂಬಿರ್ತಕ್ಕಂಥ ವಿಚಾರವಾದಿಗಳು ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸ್ವಾಮೀಜಿ, ಅನೇಕ ವಿಚಾರ ನಮ್ಮ ಜೊತೆ ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಇದಿಷ್ಟು ನಿಜಗುಣಾನಂದ ಶ್ರೀಗಳ ಜೊತೆ ಆಡಿದ ಮಾತುಗಳು. ಇಸ್ ವೆರಿ ಕ್ಲಿಯರ್. ಲಿಂಗಾಯತ ಧರ್ಮ ಅನ್ನೋದೊಂದು ಪ್ರತ್ಯೇಕ, ವೀರಶೈವ ಅನ್ನೋದೊಂದು ಮತ. ನಮಗೆ ಬೇಕಾದಂಥ ದಾಖಲೆಗಳು, ಪುರಾವೆಗಳು, ವಚನ ಸಾಹಿತ್ಯಗಳು ದಂಡಿಯಾಗಿ ನಮ್ಮ ಹತ್ರ ಇದೆ. ಹಾಗಾಗಿ ಕೆಲವರು ಇದಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಕೊಡಬೇಡಿ. ಇದು ಭಕ್ತರಲ್ಲಿ ಮತ್ತು ಧರ್ಮದ ಒಳಗಡೆ ಗೊಂದಲಗಳಿಗೆ ಕಾರಣ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋದು ಅವರ ವಿನಮ್ರ ವಿನಂತಿ ಇಡೀ ಮಹಾಜನತೆಗೆ. ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ. ಚಾನಲ್ ಚೇಂಜ್ ಮಾಡಿದೆ, ನೋಡ್ತಾ ಇರಿ ರಾಜ್ ನ್ಯೂಸ್.